ಓಂ ಶಾಂತಿ. ಈ ದಿನ ನಾವು ಬಾಬ್ದಾದಾರವರಿಂದ ತೀವ್ರ ಪುರುಷಾರ್ಥಕ್ಕೋಸ್ಕರ ಗುಪ್ತ ಪುರುಷಾರ್ಥವನ್ನ ಹೇಗೆ ಮಾಡುವಂತಹದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪುರುಷಾರ್ಥ ಅಂದ್ರೆ ಏನು? ಪುರುಷಾರ್ಥ ಅಂದ್ರೆ ಏನು? ಪುರುಷ ಅಂದ್ರೆ ಏನು? ಆತ್ಮ. ಅರ್ಥ ಅಂದ್ರೆ ಪುರುಷ ಅನ್ನೋ ಆತ್ಮನನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಆತ್ಮ, ನಾನೀಗ ಆತ್ಮ, ಪುರುಷ ಆಗಿದ್ದೀನಿ, ಆತ್ಮ ಆಗಿದ್ದೀನಿ. ಮತ್ತೆ ನಾನು ಆತ್ಮ ಆಗಿದ್ದೀನಿ ಅಂದ್ರೆ ನನ್ನ ಗುಣ ಏನು, ನನ್ನ ಸಂಸ್ಕಾರ ಏನು, ನನ್ನ ಒಂದು ಕರ್ತವ್ಯ ಏನು, ನನ್ನ ನಿಜ ಗುಣ ಯಾವುದು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ತಂದೆ ಯಾರು, ನಿಶ್ಚಯ. ಇದೆಲ್ಲದರನ್ನ ಅರ್ಥ ಮಾಡಿಕೊಂಡು ನಿಶ್ಚಯ ಮಾಡಿಕೊಳ್ಳುವಂತಹದ್ದು, ನಿಶ್ಚಯ ಮಾಡಿಕೊಂಡು ನಡೆಯುವಂತಹದ್ದು, ಅದರ ಪ್ರಕಾರವಾಗಿ ನಡೆಯುವಂತಹದ್ದು. ನಾನು ಹೇಗಿದ್ದೀನಿ, ಯಾರಾಗಿದ್ದೀನಿ ಅಲ್ವಾ, ಏನಾಗಿದ್ದೀನಿ, ನನ್ನ ತಂದೆ ಯಾರಾಗಿದ್ದಾರೆ, ಏನಾಗಿದ್ದಾರೆ, ಹೇಗಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು, ಒಪ್ಕೊಳ್ಬೇಕು, ಅದರಂತೆಯೇ ನಡ್ಕೊಳ್ಬೇಕಾಗಿದೆ. ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಪುರುಷ ಅರ್ಥ, ಆತ್ಮನನ್ನ ಸರಿಯಾದ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದರಂತೆ ನಡೆದುಕೊಂಡು ಹೋಗುವಂತಹದ್ದೇ ಪುರುಷಾರ್ಥ ಆಗಿದೆ. 69 ಮುರಳಿಯಲ್ಲಿ ಹೇಳಿದ್ದಾರೆ ಬಾಪ್ದಾದ, ಪುರುಷಾರ್ಥ ಅಂದ್ರೆ ಮಕ್ಕಳೇ, ನೀವು ಒಂದು ಸರಿ ಮಾಡಿರುವಂತಹ ತಪ್ಪನ್ನ ಮತ್ತೆ ಇನ್ನೊಂದು ಸರಿ ಮಾಡಬಾರ್ದು. ಅದೇ ಪುರುಷಾರ್ಥ. ಪುರುಷಾರ್ಥ ಅಂದ್ರೇನು? ನೀವು ಮಾಡಿರುವಂತಹ ತಪ್ಪನ್ನ ಮತ್ತೊಂದು ಸರಿ ಆ ತಪ್ಪು ಆಗಬಾರ್ದು, ಆ ತರ ನೀವು ನೋಡ್ಕೊಳ್ಬೇಕು, ಆ ತರ ನೀವು ನಡೆದುಕೊಳ್ಬೇಕಾಗತ್ತೆ. ಅದೇ ಪುರುಷಾರ್ಥ. ಒಂದು ಸರಿ ತಪ್ಪಾಯ್ತು ಅಂದ್ರೆ ಯಾಕಾಯ್ತು, ಹೇಗಾಯ್ತು ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಆ ತಪ್ಪನ್ನ ಮತ್ತೆ ನೆಕ್ಸ್ಟ್ ಮಾಡದೇ ಇರೋ ತರ ನಾವು ಅಲರ್ಟ್ ಆಗಿ ಅಟೆನ್ಷನ್ ಅನ್ನು ಕೊಟ್ಟು ನಡ್ಕೊಂಡು ಹೋಗುವಂತಹದ್ದು. ಬಾಬ್ದಾದ ಪುರುಷಾರ್ಥ ಅನ್ನೋದನ್ನ ನೀವು ನೆಪಗಳನ್ನ ಹೇಳೋದಕ್ಕೆ ಬಳಸ್ಕೋಬೇಡಿ ಈ ಪದವನ್ನ ಅಂತ ಹೇಳಿದ್ದಾರೆ. ಅಂದ್ರೆ ಕೆಲವ್ರು ಏನಾದ್ರೂ ಮಿಸ್ಟೇಕ್ಗಳನ್ನ ಮಾಡ್ತಾರೆ, ಮಿಸ್ಟೇಕ್ಗಳನ್ನ ಮಾಡ್ಬಿಟ್ಟು ಹೇಳ್ತಾರೆ, ನಾನಿನ್ನು ಪುರುಷಾರ್ಥಿ ಆಗಿದ್ದೀನಿ, ನಾನಿನ್ನು ಸಂಪನ್ನ ಆಗಿಲ್ಲ, ಸಂಪೂರ್ಣ ಆಗಿಲ್ಲ, ಆದ್ದರಿಂದ ಮಿಸ್ಟೇಕ್ಸ್ ನಡೀತಿರತ್ತೆ ಅಂತ. ಅದಕ್ಕೆ ಬಾಪ್ದಾದ ಹೇಳ್ತಾರೆ, ಪುರುಷಾರ್ಥ ಅಂತ ನೀವು ಆ ತರ ಮಾಡಿರೋ ತಪ್ಪುಗಳನ್ನ ಮುಚ್ಚಿಡೋದಕ್ಕೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪುರುಷಾರ್ಥದ ಒಂದು ಹೆಸರನ್ನ ಇಡಬೇಡಿ. ಪುರುಷಾರ್ಥ ಅಂತ ನೆಪಗಳನ್ನ ಹೇಳ್ಬೇಡಿ. ಪುರುಷಾರ್ಥ ಅಂದ್ರೆ ಒಂದು ಸರಿ ಮಾಡಿರೋ ತಪ್ಪನ್ನ ಮತ್ತೊಂದು ಸರಿ ಮಾಡದೇ ಇರೋ ತರ ನೋಡ್ಕೊಳ್ಳುವಂತಹದ್ದೇ ಪುರುಷಾರ್ಥ ಆಗಿದೆ. ಅಷ್ಟು ಪ್ರಾಕ್ಟೀಸ್ ಇರಬೇಕು, ಅಷ್ಟು ಪ್ರಯತ್ನ ಇರಬೇಕು, ಅಷ್ಟೇ ತೀವ್ರವಾದಂತಹ ನಮ್ಮ ಒಂದು ಸಾಧನೆಯನ್ನು ಸಹ ಇರಬೇಕಾಗತ್ತೆ. ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಪುರುಷಾರ್ಥ ಅಂತಂದ್ರೆ ಸಾಧನೆ ಅಂತ ಹೇಳ್ತಾರೆ, ಸಾಧನೆ ಅಂತ ಹೇಳ್ತಾರೆ, ಮತ್ತೆ ಪ್ರಯತ್ನ ಅಂತನೂ ಸಹ ಹೇಳ್ತಾರೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಪುರುಷಾರ್ಥ ಅಂತಂದ್ರೆ ಒಂದು ಸರಿ ಆಗಿರೋ ತಪ್ಪನ್ನ ನೆಕ್ಸ್ಟ್ ಅದನ್ನ ನೀವು ಮಾಡಬಾರ್ದು, ಆ ರೀತಿ ನೀವು ನಡೆದುಕೊಳ್ಳುವಂತಹದ್ದೇ ಪುರುಷಾರ್ಥ ಆಗಿದೆ. ಮತ್ತೆ ತಪ್ಪುಗಳೆಲ್ಲ ಮಾಡ್ಬಿಟ್ಟು ಪದೇ 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 ನಾನು ಇನ್ನು ಪುರುಷಾರ್ಥಿ ಆಗಿದ್ದೀನಿ, ನಾನು ಪುರುಷಾರ್ಥಿ ಆಗಿದ್ದೀನಿ, ಅದಕ್ಕೆ ಹಿಂಗ್ ನಡೀತಿದೆ, ಅದಕ್ಕೆ ತಪ್ಪಾಗ್ತಿದೆ, ಅದಕ್ಕೆ ಮಿಸ್ಟೇಕ್ಸ್ ಆಗ್ತಿದೆ, ನಾನು ಇನ್ನು ಸಂಪೂರ್ಣ ಆಗಿಲ್ವಲ್ಲ, ನಾನು ಇನ್ನು ಪುರುಷಾರ್ಥಿ ಅಲ್ಲ, ಇದಕ್ ಬಳಸ್ಕೊತಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಆ ನೆಪವನ್ನ ಹೇಳ್ಬೇಡಿ ಅಂತ ಬಾಪ್ದಾದ ತಿಳಿಸ್ತಿದ್ದಾರೆ. ಪುರುಷಾರ್ಥ ಅಂದ್ರೇನು? ನನ್ನನ್ನ ನಾನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ತಂದೆಯನ್ನ ಅರ್ಥ ಮಾಡ್ಕೋಬೇಕು, ಅದರಂತೆ ನಾವು ನಡೆದುಕೊಳ್ತಾ ತಪ್ಪುಗಳನ್ನ ಮಾಡದೆ ಸರಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ.
ನೋಡಿ ಎಲ್ಲಿ ತಪ್ಪಾಗತ್ತೆ ಹೇಳಿ, ದೇಹಾಭಿಮಾನದಲ್ಲಿದ್ದಾಗ ತಪ್ಪಾಗತ್ತೆ, ದೇಹದ ಅಭಿಮಾನದಲ್ಲಿದ್ದಾಗ ತಪ್ಪಾಗತ್ತೆ, ಮಿಸ್ಟೇಕ್ ಆಗತ್ತೆ ಅಲ್ವಾ. ಮತ್ತೆ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕಿಲ್ಲಿ, ಅದೇ ಪುರುಷಾರ್ಥ. ದೇಹ ಅಂದಾಗ ಅದು ಪುರುಷಾರ್ಥ ಅಲ್ಲ, ನಾನು ಆತ್ಮ ಆಗಿದ್ದೀನಿ, ನಾನು ಯಾರ ಸಂತಾನ ಆಗಿದ್ದೀನಿ, ನಾನು ಆತ್ಮ ಪುರುಷ, ನಾನು ಯಾರ ಸಂತಾನ ಆಗಿದ್ದೀನಿ ಅರ್ಥ ಮಾಡಿಕೊಂಡು, ಮತ್ತೆ ನಾನು ಅರ್ಥ ಮಾಡಿಕೊಂಡು ಕರ್ಮಗಳನ್ನ ಮಾಡುವಂಥದ್ದು, ಮಾತಾಡುವಂಥದ್ದು, ಸಂಕಲ್ಪಗಳನ್ನ ಮಾಡುವಂಥದ್ದು ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಅಲ್ಲಿ ಮಿಸ್ಟೇಕ್ ಆಗೋದಿಲ್ಲ. ಇದನ್ನೇ ಪುರುಷಾರ್ಥ ಅಂತ ಹೇಳುವಂಥದ್ದು. ಅರ್ಥ ಆಯ್ತಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕಾಗತ್ತೆ, ಈಗ ಸಾಧಾರಣ ಪುರುಷಾರ್ಥವನ್ನ ಮಾಡಬಾರದು. ನಾವು ಅಂತಿಮದವರೆಗೂ ಸಹ ನಾನು ಪುರುಷಾರ್ಥಿ ಅಂತಾನೆ ಹೇಳ್ತಿದ್ರೆ ಮತ್ತೆ ನಾವು ಸಂಪನ್ನ ಆಗೋದು ಯಾವಾಗ, ಸಂಪೂರ್ಣ ಆಗೋದು ಯಾವಾಗ? ಅದಕ್ಕೆ ಅನ್ನೋದೊಂದು ರಿಸಲ್ಟ್ ಬೇಕಲ್ಲ ನಮಗೆ. ಅಂತಿಮದವರೆಗೂ ನಾವಿನ್ನೂ ಪುರುಷಾರ್ಥ ಮಾಡ್ತಿದೀವಿ, ಮತ್ತೆ ಅದರ ಒಂದು ಅನುಭವ, ಆ ಪುರುಷಾರ್ಥದ ಒಂದು ಅನುಭವ ಯಾವಾಗ ಮಾಡ್ಕೋತೀರಾ ಅಂತ ಬಾಪ್ದಾದ ಕೇಳ್ತಿದ್ದಾರೆ. ಅಲ್ವಾ. ನೀವೊಂದು ಬೀಜವನ್ನ ನೆಡ್ತೀರಾ, ಈಗ ಮಾವಿನಣ್ಣೆ ಅನ್ಕೊಳ್ಳಿ, ಅದು ಬೀಜ ನೆಡ್ತೀರಾ, ಅದು ದೊಡ್ಡದಾಗತ್ತೆ, ಕಾಯಿ ಬಿಡುತ್ತೆ, ಮತ್ತೆ ಹಣ್ಣಾಗತ್ತೆ ಅಲ್ವಾ. ಅದು ಫಲ ಕೊಡುತ್ತೆ, ಮತ್ತೆ ಅದನ್ನ ನೀವು ಸ್ವೀಕಾರ ಮಾಡ್ತೀರಾ ಅಲ್ವಾ. ನೀವು ಜೀವನ ಪರ್ಯಂತ ಅದು ಬೀಜವನ್ನ ನೆಟ್ಕೊಂಡೇ ಇದ್ದೋಗ್ತೀರಾ, ಅದು ಬೆಳ್ಕೊಂಡೇ ಇದ್ದೋಗ್ಬಿಡತ್ತಾ, ಫಲ ಸಿಗಲ್ವಾ ನಮಗೆ? ಸಿಗತ್ತೆ ತಾನೆ, ತಗೊಳ್ತೀರಾ ತಾನೆ. ಮತ್ತೆ ಇದು ಹಾಗೇನೆ, ಇದು ನೀವು ಮಾಡುವಂತಹ ಪುರುಷಾರ್ಥಕ್ಕೆ ಪ್ರತ್ಯಕ್ಷ ಫಲ ಇದೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ನೀವೇನು ಸಂಕಲ್ಪಗಳನ್ನ ಮಾಡ್ತೀರಾ ಅಲ್ವಾ, ಪುರುಷಾರ್ಥ ಅಂದಾಗ ಸಂಕಲ್ಪಗಳನ್ನ ಮಾಡ್ತೀರಾ ಅಲ್ಲ, ಸಂಕಲ್ಪನೆ ತಾನೇ ಇಲ್ಲಿ ನಾವು ಮೇನ್ ಮಾಡುವಂಥದ್ದು. ನಾನು ಆತ್ಮ ಅನ್ನುವ ಸಂಕಲ್ಪ ಮಾಡ್ತೀನಿ, ಪುರುಷಾರ್ಥ ಅಲ್ವಾ. ಪುರುಷಾರ್ಥದಲ್ಲಿ ಮೇನ್ ಫಸ್ಟ್ ಬಳಸುವಂತಹದ್ದು ಯಾವುದು? ಸಂಕಲ್ಪ. ಮನಸ್ಸಿಂದ ತಾನೇ ನಾವೆಲ್ಲನೂ ಸಹ ಮಾಡ್ತೀವಿ. ಫಸ್ಟ್ ನಾನು ಸಂಕಲ್ಪದಲ್ಲಿ ನಾನು ಆತ್ಮನಾಗಿದ್ದೀನಿ, ಸ್ಮೃತಿ, ಸಂಕಲ್ಪ. ಮತ್ತೆ ಈ ಸ್ಮೃತಿಯಲ್ಲಿ ಈ ಸಂಕಲ್ಪವನ್ನ ನಾನು ಮಾಡ್ತಾ, ನಾನು ಪ್ರತಿಯೊಂದು ಕರ್ಮವನ್ನ ಮಾಡ್ತೀನಿ, ನೋಡ್ತೀನಿ, ಮಾತಾಡ್ತೀನಿ, ಕರ್ಮ ಮಾಡ್ತೀನಿ, ಎಲ್ಲಾ ತರದ್ದು ಸೇವೆಯನ್ನ ನಾವು ಅಂದ್ರೆ ನಡೆಯುವಂಥದ್ದು, ಓಡಾಡುವಂತಹದ್ದು, ಮಲಗುವಂತ ಎಲ್ಲಾದ್ರಲ್ಲೂ ಸಹ ನಾನು ಯಾರು ಅನ್ನೋ ಒಂದು ಸ್ಮೃತಿ ಇದೆ, ಆತ್ಮಿಕ ಸ್ಮೃತಿ ಇದೆ ಅಂದ್ರೆ ಮತ್ತೆ ಅದರ ಒಂದು ಅನುಭವ ನಮಗಾಗ್ತಿರುತ್ತೆ, ಆತ್ಮದ ಅನುಭವ. ಆಯ್ತಾ, ಆ ಅನುಭವ ಆಗುತ್ತೆ. ಮತ್ತೆ ಈಗ ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನನ್ನ ನೆನಪು ಮಾಡಿ. ಮತ್ತೆ ಅದು ಜ್ಞಾನ. ಆ ಜ್ಞಾನವನ್ನ ನಾವು ಪ್ರಾಕ್ಟಿಕಲ್ ಅಲ್ಲಿ ತಂದಾಗ, ಪುರುಷಾರ್ಥ ಅಂದ್ರೆ ಪ್ರಾಕ್ಟಿಕಲ್ ಅದು, ಆಯ್ತಾ, ಪ್ರಾಕ್ಟಿಕಲ್ ಅದು. ನಾವು ಪ್ರಾಕ್ಟಿಕಲ್ ಅಲ್ಲಿ ತಂದಾಗ ಅದರಿಂದ ಸಿಗುವಂತಹ ಅನುಭವನೇ ಪ್ರಾರಬ್ಧ ಆಗಿದೆ. ನಾನು ಆತ್ಮ, ಹೌದು, ಅನುಭವ ಆಗ್ತಿದ್ಯಾ? ಆತ್ಮದ ಅನುಭವ ಆಗ್ತಿದ್ಯಾ? ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೀನಿ, ಅನುಭವ ಆಗ್ತಿದೆ, ಶಾಂತಿ ಅನುಭವ ಆಗ್ತಿದೆಯಾ? ಆ ಶಾಂತಿಯ ಅನುಭವ ಏನಿದೆ ಅದೇ ಫಲ ಆಗಿದೆ, ಪ್ರತ್ಯಕ್ಷ ಫಲ ಆಗಿದೆ, ಅದೇ ಪ್ರಾರಬ್ಧ ಆಗಿದೆ. ನಮಗೆ ಸತ್ಯುಗದಲ್ಲಿ ಸಿಗುವಂತಹ ಪ್ರಾರಬ್ಧ ಅದು ಭವಿಷ್ಯದಲ್ಲಿ, ಆದ್ರೆ ಈಗ ಪ್ರತ್ಯಕ್ಷ ಫಲನೂ ಸಹ ಪ್ರಾರಬ್ಧ ರೂಪದಲ್ಲಿ ನಮಗೆ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ಭಕ್ತಿ ಅಂದ್ರೆ ವರ್ಣನೆ, ಜ್ಞಾನ ಅಂದ್ರೆ ಅನುಭವ ಅಂತ. ನಾವು ಅರ್ಧಕಲ್ಪದಿಂದ ಭಕ್ತಿಯನ್ನ ಮಾಡ್ಕೊಂಬಂದ್ವಿ, ವರ್ಣನೆ ಮಾಡ್ಕೊಂಬಂದ್ವಿ, ಆದ್ರೆ ಅನುಭವ ಆಗ್ಲಿಲ್ಲ. ಈಗ ನಮಗೆ ಜ್ಞಾನ ಸಿಕ್ಕಿದೆ, ನಾವ್ಯಾರು, ನನ್ನ ತಂದೆ ಯಾರು ಅನ್ನೋ ಒಂದು ಜ್ಞಾನ ಸಿಕ್ಕಿದೆ. ಈಗ ಆ ಜ್ಞಾನ ಅಂದಾಗ, ಈ ಒಂದು ಜ್ಞಾನ ಸಿಕ್ಕಿದೆ ನಮ್ಗೆ ಅಂದ್ರೆ ಇದರ ಒಂದು ಅನುಭವವನ್ನ ನಾವು ಮಾಡ್ಕೋಬೇಕು. ಮಕ್ಕಳೇ, ನೀವು ಮಾಸ್ಟರ್ ಸರ್ವಶಕ್ತಿವಂತರು ಅಂತಾರೆ, ಮತ್ತೆ ಅದರ ಒಂದು ಅನುಭವ ಅದೇ ಪ್ರಾರಬ್ಧ. ಪ್ರಾಕ್ಟಿಕಲ್ ಆಗಿ ನಾವು ಕಾರ್ಯಗಳಲ್ಲಿ ತರಬೇಕಾಗತ್ತೆ.
ಅದೇ ಪ್ರಾರಬ್ಧ ಆಗಿದೆ. ಅದರ ಒಂದು ಪ್ರತಿಫಲ ಏನಿದೆ, ಪ್ರತ್ಯಕ್ಷ ಫಲ ಏನಿದೆ, ಅದೇ ಪ್ರಾರಬ್ಧ, ಅದೇ ಅನುಭವ. ಅನುಭವಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ನಾವು ಏನು ಸ್ಥೂಲವಾಗಿ ನಾವು ಸಂಪಾದನೆ ಅಂದ್ರೆ ನಾವೇನು ಸ್ಥೂಲವಾಗಿ ಅಂದ್ರೆ ನಮಗೆ ಸತ್ಯುಗದಲ್ಲಿ ಏನು ಸ್ಥೂಲವಾಗಿ ಎಲ್ಲ ನಮಗೆ ಸಿಗುತ್ತೆ, ಒಂದು ಸಂಪತ್ತಿರ್ಬೋದು, ಒಂದು ಪಂಚತತ್ವಗಳು ಎಷ್ಟು ಪವಿತ್ರವಾಗಿರ್ತವೆ, ಮತ್ತೆ ಶರೀರಗಳು ಹೇಗಿರ್ತವೆ ಅಲ್ವಾ, ಕಂಚಿನ ಕಾಯ ಆಗಿರುತ್ತೆ, ಅಲ್ಲಿ ಏನೇನೆಲ್ಲ ಇರುತ್ತೆ ಅದೆಲ್ಲ ಈ ಸಮಯದಲ್ಲಿ ನಾವು ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಇದ್ದು ಮಾಡಿರುವಂತಹದ್ದು. ಅದಕ್ಕೆ ಬಾಪ್ತಾದ ಹೇಳ್ತಾರೆ, ನೀವಿಲ್ಲಿ ಏನ್ ಮಾಡ್ತೀರಾ ಅದು ಬೀಜ. ಇಲ್ಲಿನ ಒಂದು ನಿಯಮಗಳೇ ಸತ್ಯಯುಗದಿಂದ ಅದು ಲಾ ಆಗ್ಬಿಡುತ್ತೆ, ಕಾನೂನು ಆಗ್ಬಿಡುತ್ತೆ, ಅದರಂತೆ ನೀವು ಅಲ್ಲಿ ನಡೀತಾ ಹೋಗ್ತೀರಾ ಅಂತ ಹೇಳ್ತಾರೆ ಬಾಪ್ತಾದ. ಈಗ ನಾವು ಸಾಧಾರಣವಾದ ಪುರುಷಾರ್ಥವನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಸಾಧಾರಣವಾದ ಪುರುಷಾರ್ಥ ಅಂದ್ರೆ ಏನು, ನಡೆಯುವಂತಹದ್ದು, ಅದು ಈಗ ಸಮಾಪ್ತಿಯಾಗಿದೆ. ಈಗ ತೀವ್ರ ಪುರುಷಾರ್ಥ ಅಂದ್ರೆ ಏನು, ಆರುವಂತಹದ್ದು. ನಡೆಯೋದಕ್ಕಿಂತ ಆರುವಂತಹದ್ದು ಫಾಸ್ಟ್ ಅಲ್ವಾ, ಮತ್ತೆ ಆರುವ ಪುರುಷಾರ್ಥ ಅದೇ ತೀವ್ರ ಪುರುಷಾರ್ಥ. ಆದ್ರಿಂದ ಬಾಪ್ದಾದ ತಿಳಿಸ್ತಾರೆ, ನೀವೀಗ ತೀವ್ರ ಪುರುಷಾರ್ಥವನ್ನ ಮಾಡಬೇಕು. ಯಾಕೆ ಅಂದ್ರೆ ಸಮಯ ತೀವ್ರವಾಗಿ ಹೋಗ್ತಿದೆ, ಸಮಯ ಇಲ್ಲ ಈಗ ನಮಗೆ ಅಲ್ವಾ, ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಅಂದ್ರೆ ವಿಶ್ವದ 4 ಕಡೆ ಸ್ಥೂಲವಾಗಿರ್ಬೋದು, ಸೂಕ್ಷ್ಮವಾಗಿರ್ಬೋದು, ಎಲ್ಲ ವಿಕರಾಳ ರೂಪವನ್ನ ತಗೊಳ್ಳುತ್ತೆ. ಪ್ರಕೃತಿ ಇರ್ಬೋದು, ವಿಕಾರಗಳಿರ್ಬೋದು, ಸ್ವಭಾವ ಸಂಸ್ಕಾರಗಳಿರ್ಬೋದು, ಎಲ್ಲವೂ ಸಹ ತಮೋ ಪ್ರಧಾನತೆ ಅನ್ನೋದು ಅತಿ ಆಗಿ ಅಂತ್ಯ ಆಗೋದಿದೆ. ಅದರಿಂದ ಎಲ್ಲ ಅತಿ ಆಗೋದಿದೆ. ಈಗ ಅಂತಿಮ ಜನ್ಮ, ಅಂತಿಮ ಸಮಯ, ಅದರಿಂದ ಅಂತಿಮ ವಿದಾಯ ಹೇಳಿ ಹೋಗೋದಕ್ಕೆ ಎಲ್ಲವೂ ಬಂದೇ ಬರುತ್ತೆ. ಆದ್ರೆ ಆ ಸಮಯದಲ್ಲಿ ನಾವು ತೀವ್ರ ಪುರುಷಾರ್ಥದ ಅಂದ್ರೆ ಈಗಿಂದ ನಾವು ತೀವ್ರ ಪುರುಷಾರ್ಥ ಮಾಡದೆ, ನಾವು ಸ್ಟ್ರಾಂಗ್ ಆಗಿರದೆ, ಆತ್ಮಿಕ ಶಕ್ತಿ ಸಂಪಾದನೆ, ಗುಣಗಳ ಸಂಪಾದನೆ ಮಾಡ್ಕೊಂಡಿರದೆ ಇದ್ರೆ ಆ ಸಮಯದಲ್ಲಿ ಏನಾಗ್ತೀವಿ ನಾವು ಅಲ್ವಾ, ಆ ಸಮಯದಲ್ಲಿ ಏನಾಗ್ತೀವಿ ನಾವು, ಹೇಗಿರುತ್ತೆ ಆ ಸಮಯವನ್ನ ನಾವು ಹೇಗೆ ಎದುರಿಸುವಂಥದ್ದು, ಫೇಸ್ ಮಾಡುವಂತಹದ್ದು ಹೇಗೆ ನಾವು ಅವಾಗ. ಅದಕ್ಕೆ ಬಾಪ್ತಾದ ತಿಳಿಸ್ತಾರೆ, ತೀವ್ರ ಪುರುಷಾರ್ಥ ಮಾಡಿ ಮಕ್ಕಳೇ. ತೀವ್ರ ಪುರುಷಾರ್ಥ ಅಂದ್ರೆ ಏನು, ಶ್ವಾಸದಲ್ಲೂ ಸ್ಮೃತಿ ಇರಬೇಕು. ಏನಂತ ಹೇಳ್ತಿದ್ದಾರೆ, ಶ್ವಾಸದಲ್ಲೂ ಸ್ಮೃತಿ. ಅಭ್ಯಾಸ ಬೇಕು, ನಮಗೆ ಪ್ರಾಕ್ಟೀಸ್ ಬೇಕು. ನಮಗೆ ಅರ್ಧಕಲ್ಪದ ದೇಹದ ಒಂದು ಅಭ್ಯಾಸ ಇರೋದ್ರಿಂದ ದೇಹದ ಒಂದು ಸ್ಮೃತಿಯಲ್ಲಿ ಬರೋದು ಈಸಿ ಆಗೋಗಿದೆ. ಇಲ್ಲಿ ನಮ್ಮ ಜೊತೆ ಯಾರಿದ್ದಾರೆ, ಸರ್ವಶಕ್ತಿವಂತ ಇದ್ದಾರೆ. ಆದ್ದರಿಂದ ನಮಗ್ ಕಷ್ಟ ಆಗೋದಿಲ್ಲ ಅಭ್ಯಾಸ ಮಾಡಿದ್ರೆ. ಬಾಬಾ ಧೈರ್ಯ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ಸಹಯೋಗಿ ಆಗಿರ್ತಾರೆ, ಜೊತೆಯಲ್ಲೇ ಎದ್ದು ಮಾಡಿಸ್ತಾರೆ. ಈ ಒಂದು ಜನ್ಮದಲ್ಲಿ, ಅಂತಿಮ ಜನ್ಮದಲ್ಲೇ ನಾವು ಏನಾಗ್ಬಿಡ್ಬೇಕೀಗ, ಸಹಜ ಸ್ವಭಾವ ಸಂಸ್ಕಾರ ಮಾಡ್ಕೊಂಡ್ಬಿಡ್ಬೇಕು. ಆತ್ಮದ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದ್ದು. ನಾವು ದೇಹಾಭಿಮಾನದಲ್ಲಿ ಸಂಪನ್ನ ಆಗಕ್ಕೆ ಒಂದು ಯುಗನೇ ಬೇಕಾಯಿತು ಅಲ್ವಾ, ದ್ವಾಪರ ಯುಗದಿಂದ ಸ್ಟಾರ್ಟ್ ಆಯ್ತು ಬಿಡಿ ಅಲ್ವಾ, ಅಂದ್ರೆ 2 ಯುಗಗಳು. ಅದರ ಸಂಸ್ಕಾರವನ್ನ ಈ ಒಂದು ಜನ್ಮದಲ್ಲೇ ಸರ್ವಶಕ್ತಿವಂತನ ನೆನಪಿಂದ, ಅವನ ಒಂದು ಸಹಯೋಗದಿಂದ, ಅವರ ಒಂದು ಜೊತೆಯಲ್ಲಿ ಇರೋದ್ರಿಂದ, ಅವ್ರು ನಮ್ಮ ಜೊತೆ ಇರೋದ್ರಿಂದ, ಸರ್ವಶಕ್ತಿಗಳು ನಮ್ಮ ಜೊತೆ ಇರೋದ್ರಿಂದ ಅದು ಅಸಾಧ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗತ್ತೆ. ಅದು ನಾವು ನ್ಯಾಚುರಲ್ ಸ್ವಭಾವ ಸಂಸ್ಕಾರ ಆತ್ಮವಾಗಿ ನಾವು ಮಾಡ್ಕೊಳ್ಬೋದು. ಅಂದ್ರೆ ಪ್ರಾಕ್ಟೀಸ್, ಅದಕ್ಕೆ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ,
ಬೆಳಿಗ್ಗೆ ಎದ್ದಾಗಿಂದನೂ ಸಹ ರಾತ್ರಿ ಮಲಗೋವರೆಗೂ ಸಹ ನೀವೇನೇನೆಲ್ಲ ಮಾಡ್ತೀರ ಅಲ್ಲಿ ಆತ್ಮದ ಸ್ಮೃತಿ ಇರಬೇಕು, ಬಾಬಾರವರ ಸ್ಮೃತಿ ಇರಬೇಕು. ಏನೆಲ್ಲ ಮಾಡ್ತೀರ ನೀವು, ಯಾವುದನ್ನು ಮಾಡದೆ ಕೂತ್ಕೊಂಡು ತಪಸ್ ಮಾಡಿ 24 ಗಂಟೆ ಅಂತ ಬಾಬಾ ಏನು ಹೇಳೋದಿಲ್ಲ. ನೀವೆಲ್ಲಾ ಕೆಲಸ ಕಾರ್ಯ ಮಾಡಿ, ಮನೆಯಲ್ಲಿರೋರ್ನೂ ಸಂಭಾಲನೆ ಮಾಡಿ, ವ್ಯಾಪಾರ ಮಾಡಿ, ಆಫೀಸ್ಗೆ ಹೋಗಿ, ಏನೇನು ಮಾಡಬೇಕೋ ಎಲ್ಲ ಮಾಡಿ. ಆದ್ರೆ ಮನಸ್ಸು ಬುದ್ಧಿ ನನ್ನ ಕಡೆ ಇರಲಿ, ನನ್ನ ಜೊತೆ ಇರಲಿ, ನನ್ನ ಹತ್ರ ಕೊಟ್ಟಿರಿ ಮನಸ್ಸು ಬುದ್ಧಿಯನ್ನ. ಮನಸ್ಸಲ್ಲಿ ನಾನಿರಬೇಕಷ್ಟೆ. ಮತ್ತೆ ನೀವು ಕೆಲಸ ಕಾರ್ಯ ಎಲ್ಲನೂ ಮಾಡಿ, ಎಲ್ಲನೂ ಬಿಟ್ಟು ಬಿಡಿ ಅಂತ ಬಾಬಾ ಯಾವತ್ತೂ ಹೇಳೋದಿಲ್ಲಲ್ಲ. ಇವ್ರೇನೋ ಹೇಳ್ತಾರೆ, ನಮಗಿಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಇದೆ, ನಮ್ಗೆ ಅದೇನಾ ಕೆಲಸ, ಯಾವಾಗಲೂ ಕೂತ್ಕೊಂಡು ನೆನಪು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಕೆಲವರು ಅನ್ಕೋತಾರೆ ಕೂಡ, ಅಷ್ಟೊಂದು ಕೆಲಸ ಇದೆ, ಇಷ್ಟೊಂದು ಕೆಲಸ ಇದೆ, ಯಾವಾಗೂ ನಾವು ನೆನಪು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಏನೋ ಸಮಯ ಸಿಕ್ಕಿದಾಗ ವಾರಕ್ಕೊಂದ್ಸರಿ ಸೆಂಟ್ರಿಗೆ ಬರ್ತೀವಿ, ಯಾವಾಗೋ ಒಂದು ಟೈಮು ಅಮೃತ ವೇಳೆನೋ ಯಾವಾಗಲೂ ಒಂದು ಟೈಮ್ ನೆನಪು ಮಾಡ್ತೀವಿ ಅಷ್ಟೇ. ಅಷ್ಟೊಂದು ಸಮಯ ಇಲ್ಲ ನಮಗೆ. ಅದಕ್ಕೆ ಬಾಪ್ದಾದ ಹೇಳ್ತಾರೆ, ಸಮಯ ನಾವೇ ತಗೊಳ್ಬೇಕಾಗತ್ತೆ. ಸಮಯ ನಮಗೋಸ್ಕರ ಅಂತಂದಾಗ ಬಾಬಾ ಈಗ ನಮಗೆ ಸಮಯ ಏನು ಕೊಟ್ಟಿದ್ದಾರೆ, ತೀವ್ರ ಪುರುಷಾರ್ಥಕ್ಕೋಸ್ಕರ ಕೊಟ್ಟಿದ್ದಾರೆ ಅಲ್ವಾ, ಪುರುಷಾರ್ಥ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಮತ್ತೆ ಆ ಸಮಯವನ್ನ ನಾವು ಬಳಸ್ಕೊಳ್ಬೇಕಲ್ಲ. ಮಾಡಿ, ನೀವು ಎಲ್ಲಾ ಕೆಲಸನೂ ಮಾಡಿ, ವ್ಯಾಪಾರ ಮಾಡಿ, ವ್ಯವಹಾರ ಮಾಡಿ, ಬಿಸ್ನೆಸ್ ಮಾಡಿ, ಆಫೀಸ್ಗೆ ಹೋಗಿ, ಮನೆಯಲ್ಲೆಲ್ಲ ಸಂಭಾಲನೆ ಮಾಡಿ, ಏನೇನು ಮಾಡ್ತೀರಾ ಎಲ್ಲ ಮಾಡಿ. ನಾನು ಬೇಡ ಅನ್ನೋದಿಲ್ಲ. ಸ್ಮೃತಿ ಇರಲಿ, ನಾನು ಯಾರು, ನನ್ನ ತಂದೆ ಯಾರು ಅನ್ನೋ ಸ್ಮೃತಿಯಲ್ಲಿ ಇದ್ದು ಮಾಡಿ. ಮನೆಯಲ್ಲಿರ್ಬೇಕಾದ್ರೆ ಇದು ನನ್ನ ಮನೆಯಲ್ಲ, ಇದು ಕೇವಲ ಮನೆಯಲ್ಲ, ಇದು ಬಾಬಾರವರ ಮನೆ, ಶಿವಾಲಯ, ಇದು ಸೇವಾ ಸ್ಥಾನ. ಇದು ಯಾಕೆ ಅಂದ್ರೆ ನಾನಿಲ್ಲಿ ಇದ್ದೀನಿ, ನನ್ನನ್ನ ಇಲ್ಲಿ ಬಾಬಾ ನಿಮಿತ್ತ ಮಾಡಿಟ್ಟಿದ್ದಾರೆ ಈ ಸೇವಾ ಸ್ಥಾನಕ್ಕೆ. ಇಲ್ಲಿರೋ ಎಲ್ಲ ಕುಟುಂಬ ಸದಸ್ಯರು ಯಾರಿದ್ದಾರೆ ಅವರೆಲ್ಲ ಆತ್ಮಗಳು, ನನ್ನ ಸಹೋದರ ಆತ್ಮಗಳು. ಅವರಿಗೆ ಜ್ಞಾನ ಕೊಡೋದಕ್ಕೆ ಮತ್ತೆ ಜ್ಞಾನದ ಮೂಲಕ ಅವರಿಗೆ ಸೇವೆ ಮಾಡೋದಕ್ಕೆ, ಜ್ಞಾನ ಯೋಗದ ಮೂಲಕ ಅವ್ರಿಗೆ ಸೇವೆ ಮಾಡೋದಕ್ಕೆ, ಪಾಲನೆ ಕೊಡೋದಕ್ಕೆ ಬಾಬಾ ನನಗಿಲ್ಲಿ ನಿಮಿತ್ತ ಮಾಡಿಟ್ಟಿದ್ದಾರೆ. ಅವರೆಲ್ಲರೂ ದೈವಿ ಕುಲದ ಆತ್ಮಗಳು, ಬಾಬಾರವರ ಮಕ್ಕಳವರು, ಬ್ರಹ್ಮಮುಖ ವಂಶಾವಳಿಗಳವರು. ಇದೇ ದೃಷ್ಟಿ ಇರಬೇಕು. ಬಾಬಾರವರ ಭಂಡಾರಿಯಿಂದ ತಿಂತಿದ್ದೀನಿ ನಾನು, ಬಾಬಾರವರ ಪ್ರಸಾದ ತಿಂತಿದ್ದೀನಿ. ಬಾಬಾರವರ ಈ ಮನೆಗೆ ಯಜಮಾನಿ, ಒಡೆಯ ಆಗಿದ್ದಾರೆ, ದೊಡ್ಡವರಾಗಿದ್ದಾರೆ. ಮತ್ತೆ ಸ್ಮೃತಿ ಇರುತ್ತೋ ಇಲ್ಲೋ ಹೇಳಿ, ನಿರಂತರ ಶ್ವಾಸದಲ್ಲೂ ಸ್ಮೃತಿ ಅಂದ್ರೆ ಇದೇನೆ. ತೀವ್ರ ಪುರುಷಾರ್ಥ ಮಾಡುವಂತಹದ್ದು ಅಂದ್ರೂ ಇದೇನೆ. ಶ್ವಾಸದಲ್ಲಿ ಸ್ಮೃತಿ. ಎದ್ದಾಗೂ ನಾನು ಆತ್ಮ, ಕೂತ್ಕೊಂಡ್ರು ನಾನು ಆತ್ಮ, ನಾನು ಯಾರು, ನನ್ನ ತಂದೆ ಯಾರು, ಎರಡೂ ಇರಬೇಕು ಸ್ಮೃತಿ. ಮಲಗದಾಗೂ, ನೀರು ಕುಡ್ದಾಗ್ಲೂ, ಊಟ ಮಾಡೋವಾಗ್ಲೂ, ಕೆಲ್ಸಕ್ಕೆ ಹೋಗಿದ್ರು, ವ್ಯಾಪಾರಕ್ಕೆ ಹೋದ್ರು, ಎಲ್ಲೇ ಹೋದ್ರು, ಯಾರನ್ನೇ ನೋಡಿದ್ರು, ವ್ಯಾಪಾರ ಮಾಡ್ತಿರ್ತೀರಾ, ಯಾರಾದ್ರೂ ಬರ್ತಾರೆ ಅಲ್ವಾ, ಕಸ್ಟಮರ್ಸ್ ಬರ್ತಾರೆ, ಆತ್ಮ ಅಂತ ನೋಡಿ, ನನ್ನ ಸಹೋದರ ಆತ್ಮ ಆಗಿದ್ದಾರೆ, ಇವರು ಶಾಂತ ಸ್ವರೂಪ ಆಗಿದ್ದಾರೆ, ಶಕ್ತಿ ಸ್ವರೂಪ ಆಗಿದ್ದಾರೆ, ಬಾಬಾರವರು ಮಗು ಆಗಿದ್ದಾರೆ ಇವರು ಅಲ್ವಾ. ನೀವು ಸ್ಥೂಲವಾದ ನಿಮ್ಮ ವ್ಯಾಪಾರದ ಜೊತೆಗೆ ಈ ವ್ಯಾಪಾರನೂ ಮಾಡ್ಬಿಟ್ಟಿರ್ತೀರ, ಅವಾಗ ಎರಡು ಡಬಲ್ ವ್ಯಾಪಾರ ಆಗೋಗುತ್ತೆ ಅವಾಗ ಅಲ್ವಾ. ಅವ್ರು ಯಾರೇ ಬಂದ್ರು ಅವ್ರನ್ನ ಆತ್ಮ ಅಂತ ಗುರುತಿಸಿ ಮಾತಾಡಿ ಅವ್ರ ಜೊತೆ. ಆದ್ರೆ ಆತ್ಮ ಅಂತ ನೋಡಿ, ಆತ್ಮ ಅಂತ ಮಾತಾಡಿ, ಆತ್ಮ ಅಂತ ತಿಳ್ಕೊಂಡು ಕೇಳಿಸ್ಕೊಳ್ಳಿ. ಆತ್ಮದ ಜೊತೆ ಮಾತಾಡ್ತಿದ್ದೀನಿ ನಾನು, ಆತ್ಮ ನನ್ನ ಸಹೋದರ ಆತ್ಮನ ಜೊತೆ ಮಾತಾಡ್ತಿದ್ದೀನಿ ನಾನು, ಆತ್ಮ ನನ್ನ ಸಹೋದರ ಆತ್ಮನಿಗೆ ತಂದೆ ಸಂದೇಶ ಕೊಡ್ತಿದ್ದೀನಿ ನಿಮಿತ್ತವಾಗಿ. ಆಯ್ತಲ್ಲ. ಈ ತರ ಮನೆಯಲ್ಲಿರೋ ಎಲ್ಲರನ್ನೂ ಬಾಬಾ ಮಕ್ಕಳಾಗಿ ನೋಡಿ, ಅವರೆಲ್ಲರನ್ನೂ ಸಹ ಬಾಬಾರವರ ಒಂದು ಸಂತಾನವಾಗಿ ಬ್ರಹ್ಮಮುಖ ವಂಶಾವಳಿಯಾಗಿ ನೋಡಿ ಅಲ್ವಾ. ಯಾರ ಜೊತೆ ಮಾತಾಡಿದ್ರು ಆತ್ಮ ಅಂದ್ರೆ ಇದು ಪ್ರಾಕ್ಟೀಸ್ ಬೇಕು, ಅಭ್ಯಾಸ ಬೇಕು, ಈಸಿ ಅಲ್ಲ. ಅದಕ್ಕೆ ಬಾಬಾ ಇವತ್ತಿನ ಮುರುಳಿಯಲ್ಲಿ ತಿಳಿಸಿದರೆ, ಸಾಕಾರ ಮುರುಳಿಯಲ್ಲಿ, ಗುಪ್ತ ಪುರುಷಾರ್ಥ ಮಾಡುವಂತಹ ಅವಶ್ಯಕತೆ ಇದೆ. ನೀವು ಒಬ್ರಿಗೆ ಸಂದೇಶ ಕೊಟ್ಟಾಗ ಅದು ಕಾಣ್ಬೋದು ಆಯ್ತಾ, ಒಬ್ರಿಗೆ ನಿಮಿತ್ತವಾಗಿ ಸಂದೇಶ ಕೊಡ್ಬೋದು, ನಿಮಿತ್ತವಾಗಿ ಕ್ಲಾಸ್ ಮಾಡ್ಬೋದು, ನಿಮಿತ್ತವಾಗಿ ಯೋಗ ಮಾಡಿಸ್ಬೋದು,
ಅಲ್ವಾ? ನೀವೇನೇ ಮಾಡಿದ್ರು ಕೂಡ ಅದು ಕಾಣ್ಬೋದು. ಬಟ್ ನಿಮ್ಮ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ತಿರ್ತೀರಲ್ಲ, ನಾನು ಆತ್ಮ ಆಗಿದ್ದೀನಿ, ನನ್ನ ಎದುರುಗಡೆ ಇರೋರು ನನ್ನ ಒಂದು ಸಹೋದರ ಆತ್ಮ, ಅವರು ಶಾಂತ ಸ್ವರೂಪ ಆಗಿದ್ದಾರೆ, ಭಗವಂತನ ಮಗುವಾಗಿದ್ದಾರೆ, ಶಕ್ತಿ ಸ್ವರೂಪ ಆಗಿದ್ದಾರೆ. ಈ ತರ ನಾವು ಸಂಕಲ್ಪಗಳನ್ನ ಮಾಡ್ತಿರ್ತೀವಲ್ಲ, ನಾವು ಸ್ಮೃತಿಯಲ್ಲಿ ಇರ್ತೀವಲ್ಲ, ನಾವು ಸ್ಮೃತಿಯಲ್ಲಿ ಇರ್ತೀವಿ, ಅವ್ರಿಗೂ ಸ್ಮೃತಿಯನ್ನ ಕೊಡ್ತಿರ್ತೀವಲ್ಲ, ಇದೇ ಗುಪ್ತ ಪುರುಷಾರ್ಥ, ಗುಪ್ತವಾಗಿರುವಂತಹದ್ದು. ಅದಕ್ಕೋಸ್ಕರ ಗುಪ್ತ ಪುರುಷಾರ್ಥ ಮಾಡ್ಬೇಕಾಗತ್ತೆ ಅಲ್ವಾ? ಕೆಲವರಿಗೆ ನಂಗೆ ಕೆಲಸ ಜಾಸ್ತಿ ಸಮಯ ಇಲ್ಲ, ನನಗೆ ನೆನಪು ಮಾಡಕ್ಕೆ ಆಗಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನ ತಂದೆ ನನ್ನ ಜೊತೆ ಇದ್ದಾರೆ. ಈಗ ಆಫೀಸಲ್ಲಿ ಅಲ್ವಾ, ಬೆಳಿಗ್ಗೆ ಹೋದ್ರು 9 o'clock ಹೋದ್ರು ಅಂದ್ರೆ 6 o'clock ವರೆಗೂ ಇರುತ್ತೆ ಅಲ್ವಾ. 9 o'clock ಹೋಗಿ ಲಾಗಿನ್ ಆದ್ರು ಅಂದ್ರೆ 6 o'clock ಲಾಗೌಟ್ ಇರುತ್ತೆ. ಕೆಲವ್ರು ನೈಟ್ ಡ್ಯೂಟಿ ಇರುತ್ತೆ ಅಲ್ವಾ, ನೈಟ್ ಶಿಫ್ಟ್ಸ್ ಇರುತ್ತೆ. ಕೆಲವರಿಗೆ ಬೇರೆ ಬೇರೆ ಶಿಫ್ಟ್ಗಳೆಲ್ಲ ಇರುತ್ತೆ ಅಲ್ವಾ. ಅಂದ್ರೆ ಅಲ್ಲೂ ಅಷ್ಟೇನೆ, ಅದು ಆಫೀಸ್ ಅಂತಂದಾಗ ಆ ಆಫೀಸ್ ಏನಿದೆ ಅಲ್ಲಿ ಬಾಸ್, ನಿಮ್ಮ ಒಂದು MD ಇರ್ಬೋದು, ನಿಮ್ಮ ಒಂದು HR ಇರ್ಬೋದು, ಯಾರೇ ಇರ್ಲಿ ಆಯ್ತಾ, ಅಲ್ಲಿ ಯಾರೇ ಇರ್ಲಿ ಅವರನ್ನು ಆತ್ಮ ಅಂತ ನೋಡುವಂತಹ ಒಂದು ಆ ಒಂದು ಸ್ಥಿತಿ ಇಟ್ಕೊಳ್ಬೇಕಾಗತ್ತೆ ಆಯ್ತಾ. ಇದು ಬಾಬಾರವರ ಒಂದು ಆಫೀಸ್ ಆಗಿದೆ. ಬಾಸ್ ಇಲ್ಲಿ ನನಗೆ ಬಾಬಾನೇ ಆಗಿದ್ದಾರೆ. ಯಾರಾಗಿದ್ದಾರೆ ನಮಗ್ ಬಾಸು? ಬಾಬಾನೇ ಆಗಿದ್ದಾರೆ. ಅದು MD ಇರ್ಲಿ, ಅದು HR ಇರ್ಲಿ, ಅದು ಟೀಮ್ ಲೀಡರ್ ಇರ್ಲಿ, ಅದು ಯಾರೇ ಇರ್ಲಿ ಆಯ್ತಾ. ವ್ಯಾಪಾರ ಮಾಡುವಾಗೂ ಅಷ್ಟೇ, ವ್ಯಾಪಾರ ಮಾಡ್ತಿರೋದು ಬಾಬಾರವ್ರದ್ದು. ಇದು ವ್ಯಾಪಾರ ನನ್ನ ನಿಮಿತ್ತ ಆಗಿಟ್ಟಿದ್ದಾರೆ, ಬಾಬಾನೇ ಮಾಡ್ತಿರುವಂತಹದ್ದು ಇಲ್ಲಿ ವ್ಯಾಪಾರ. ಮನೆಯಲ್ಲಿ ಅಡಿಗೆ ಮಾಡ್ತೀರಾ, ಅಡಿಗೆ ಮಾಡುವಾಗೂ ಅಷ್ಟೇನೆ, ಇವರಿಗೆ ಜ್ಞಾನ ಯೋಗದ ಮೂಲಕ ಪಾಲನೆ ಕೊಡೋದಕ್ಕೆ, ಶಕ್ತಿ ಕೊಡೋದಕ್ಕೆ, ಜ್ಞಾನ ಕೊಡೋದಕ್ಕೆ ಬಾಬಾನನ್ನ ನಿಮಿತ್ತ ಮಾಡಿಟ್ಟಿದ್ದಾರೆ ಆಯ್ತಲ್ಲ. ನೋಡಿ, ಇದರಲ್ಲೆಲ್ಲ ಸ್ಮೃತಿ ಇರುತ್ತಲ್ಲ. ಮತ್ತೆ ಇದೇ ಪುರುಷಾರ್ಥ, ಇದೇ ತೀವ್ರ ಪುರುಷಾರ್ಥ, ಇದೇ ಶ್ವಾಸದಲ್ಲೂ ಸ್ಮೃತಿ. ನೀವು ಸ್ನಾನ ಮಾಡಕ್ ಹೋಗ್ತೀರಾ, ಸ್ಮೃತಿ ಇರ್ಲಿ, ನಾನು ಆತ್ಮ ಆಗಿದ್ದೀನಿ, ಚೈತನ್ಯ ಆತ್ಮನಾಗಿದ್ದೀನಿ, ಚೈತನ್ಯ ದೇವಿ ಆಗಿದ್ದೀನಿ. ಈ ಚೈತನ್ಯ ಮಂದಿರ ಅನ್ನೋ ಶರೀರವನ್ನ ಏನ್ ಮಾಡ್ತಿದ್ದೀನಿ, ಈ ಶರೀರವನ್ನ ಕ್ಲೀನ್ ಮಾಡ್ತಿದ್ದೀನಿ, ಅಂದ್ರೆ ಶುದ್ಧ ಮಾಡ್ತಿದ್ದೀನಿ. ಎಲ್ಲ ಒಂದು ಇದರಲ್ಲೂ ಬಾಬಾ ಕೊಟ್ಟಿದ್ದಾರೆ, ಯುಕ್ತಿಗಳನ್ನ ಕೊಟ್ಟಿದ್ದಾರೆ. ನೀವು ಕೆಲಸ ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ, ನೀವು ಕೆಲಸ ಮಾಡುವವೂ ನಿಮ್ಮ ಒಂದು ಸ್ಮೃತಿ ಇರ್ಲಿ. ನಾವು ಈಗ ತೀವ್ರ ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಅಂತಿಮ ಸಮಯದಲ್ಲಿ ನಮಗೆ ಸಮಯ ಸಿಗೋದಿಲ್ಲ. ಇದನ್ನು ಲೌಕಿಕವನ್ನು ನಿಭಾಯಿಸ್ಕೊಂಡು ಅಲೌಕಿಕವನ್ನು ನೀವು ನಿಭಾಯಿಸ್ಬೋದು. ಅಂದ್ರೆ ಲೌಕಿಕದಲ್ಲಿ ಅಲೌಕಿಕತೆಯನ್ನ ನೀವು ತರಬೇಕಾಗತ್ತೆ. ಯಾರನ್ನೇ ನೋಡಿದ್ರು ನೀವು ಅವ್ರ ಜೊತೆ ಮಾತಾಡಿ. ನೀವು ನಿಮ್ಮ ಒಂದು HR ಹತ್ರ ಮಾತಾಡ್ತೀರ ಅನ್ಕೊಳ್ಳಿ, HR ಅಂತಾನೆ ಅವ್ರ ಹತ್ರ ಅದೇ ತರನೇ ಮಾತಾಡಿ ಆಯ್ತಾ. ಆದ್ರೆ ಮನಸ್ಸಲ್ಲಿ ಇರ್ಲಿ, ಇವ್ರ ಆತ್ಮ ನನ್ನ ಸಹೋದರ ಆತ್ಮ, ಬಾಬಾರವರ ಸಂತಾನ. ಮನೆಯಲ್ಲೂ ಅಷ್ಟೇನೆ, ಪತಿಯನ್ನ ಪತಿಯಾಗಿ ಕರೀರಿ, ಪತ್ನಿಯನ್ನ ಪತ್ನಿಯಾಗಿನೇ ಕರೀರಿ, ಮಕ್ಕಳನ್ನ ಮಕ್ಕಳು ಅಂತಾನೆ ಹೇಳಿ ಬೇರೆಯವ್ರಿಗೆ ಹೇಳ್ಕೊಳ್ಬೇಕಾದ್ರೆ. ಆದ್ರೆ ಮನಸ್ಸಲ್ಲಿ ಮಾತ್ರ ಇವರು ನನ್ನ ಸಹೋದರ ಆತ್ಮಗಳು. ಬೇರೆಯವ್ರಿಗೆ ಹೋಗಿ ನಾವು ಇವರು ನನ್ನ ಸಹೋದರ ಆತ್ಮ, ನನ್ನ ತಮ್ಮ, ನಮ್ಮ ಅಣ್ಣ ಆಗಿದ್ದಾರೆ, ಮತ್ತೆ ಇವ್ರು ನಮ್ಮ ಅಕ್ಕ ಆಗಿದ್ದಾರೆ ಅಂತ ಹೇಳಕ್ ಆಗೋದಿಲ್ಲಲ್ಲ. ಹೇಳಿ, ಆದ್ರೆ ಯುಕ್ತಿಯುಕ್ತವಾಗಿ ನಡ್ಕೊಳ್ಳೋದು ಅಂದ್ರೆ ಇದೇನೆ, ಜ್ಞಾನಯುಕ್ತವಾಗಿ ನಡ್ಕೊಳ್ಳುವಂತಹದ್ದು. ಆತ್ಮ ಅಂತ ಮನಸ್ಸಲ್ಲಿರ್ಬೇಕು. ಮನಸ್ಸು ಅದೇ ಗುಪ್ತ ಪುರುಷಾರ್ಥ. ಮನಸ್ಸು ಗುಪ್ತವಾಗಿದೆ, ಆತ್ಮ ಶರೀರದೊಳಗಡೆ ಗುಪ್ತವಾಗಿದೆ ಆಯ್ತಾ. ಗುಪ್ತವಾದ ಸ್ಮೃತಿ ಸಂಕಲ್ಪಗಳನ್ನ ನಾವು ಮಾಡ್ತೀವಿ ಅಂದ್ರೆ ಅದೇ ಗುಪ್ತ ಪುರುಷಾರ್ಥ. ಮತ್ತೆ ಶ್ವಾಸದಲ್ಲೂ ಸ್ಮೃತಿಯನ್ನ ನಾವು ತರಬಹುದು. ನಿಮಗೆ ಸಂದೇಶ ಕೊಡಕ್ಕಾಗ್ಲಿಲ್ವಾ, ಕ್ಲಾಸ್ ಮಾಡಕ್ಕಾಗ್ಲಿಲ್ವಾ, ಬರೋದಿಲ್ವಾ, ಕ್ಲಾಸ್ ಮಾಡಕ್ ಬರೋದಿಲ್ಲ, ಸಂದೇಶ ಕೊಡಕ್ ಬರೋದಿಲ್ಲ, ಕೋರ್ಸ್ ಕೊಡಕ್ ಬರೋದಿಲ್ಲ, ಎಕ್ಸ್ಪ್ಲೈನ್ ಮಾಡಕ್ ಬರೋದಿಲ್ಲ, ಬೇಡ. ಬಾಬಾರವರ ಒಂದು ಪರಿಚಯ ನಿಮಗೆ ಏನ್ ಸಿಕ್ಕಿದೆ ಅದನ್ನ ಹೇಳಿ ಅಷ್ಟೇ. ನೀವು ಎತ್ಕೊಂಡೋಗಿ ಪಾಂಪ್ಲೆಟ್ ಎತ್ಕೊಂಡೋಗಿ ಹೋಗಿ ಕೊಡೋದು ನಿಮ್ಗೆ ಆಗೋದಿಲ್ಲ ಅಂದ್ರೆ ನಿಮಗೆ ಏನೇನು ಅನುಭವ ಆಗಿರುತ್ತೆ ಬಾಬಾರವರಿಂದ, ಬಾಬಾ ಸಿಕ್ಕಿದ ಮೇಲೆ ಜ್ಞಾನದಲ್ಲಿ ಏನು ಅನುಭವ, ಯೋಗದಲ್ಲಿ ಏನು ಅನುಭವ ಆಗಿದೆ, ಅವ್ರು ಸಿಕ್ಕಿದ ಮೇಲೆ ನಿಮ್ಮ ಜೀವನ ಹೇಗೆ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ಅದೇ ಸೇವೆ ಆಯ್ತಲ್ಲ. ಅಲ್ಲಿ ಕೂಡ ಬಾಬನ್ ನೆನಪಿರುತ್ತಲ್ಲ.
ಬಾಬಾರವರ ಮಹಾವಾಕ್ಯಗಳನ್ನ ನೆನಪು ಮಾಡ್ಕೊಳ್ಳಿ. ಬಾಬಾ ಈ ತರ ಹೇಳಿದ್ದಾರೆ ಅಂತ ಇತರರಿಗೆ ಬೇಕಾದ್ರೆ ಪಾಯಿಂಟ್ಗಳು ನಿಮ್ಗೆ ಏನಾದ್ರು ನೆನಪಿದ್ರೆ ಕೇಳಿರೋದನ್ನ ಅದನ್ನ ಹೇಳಿ. ಪ್ರತಿಯೊಂದರಲ್ಲೂ ಬಾಬಾರವರ ಬಗ್ಗೆ ಹೇಳ್ತಾ ಹೋಗಿ. ಬಾಬಾ ಇದನ್ನು ಮುರುಳಿಯಲ್ಲಿ ಕೊಟ್ಟಿದ್ದಾರೆ. ನೀವು ಈಗ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟಿದೀವಿ, ಈಗ ಮುಂದೆ ಹೋಗ್ಬೇಕು, ನಾವು ಫಾಸ್ಟ್ ಆಗಿ ಹೋಗ್ಬೇಕು, ಲಾಸ್ಟ್ ಅಲ್ಲಿ ಬಂದ್ರು ಫಾಸ್ಟ್ ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ಬರ್ಬೇಕು ನಾವು, ಈಗ ಸಮಯ ಇಲ್ಲ. ಅದಕ್ಕೆ ಬಾಬಾ ಹೇಳಿದ್ದಾರೆ, ನೀವು ಪ್ರತಿ ಸೆಕೆಂಡುನು ಬಾಬಾರ ಬಗ್ಗೆನೇ ಮಾತಾಡ್ತಾ ಇರಿ. ಆತ್ಮ ಮತ್ತೆ ಪರಮಾತ್ಮ ಯಾರ ಜೊತೆ ಮಾತಾಡಿದ್ರು ಬಾಬಾ ಬಗ್ಗೆ ಮಾತಾಡೋ ಅಂತದ್ದು. ಆಯ್ತಾ? ಅಂದ್ರೆ ಏನು, ಅದು ಯುಕ್ತಿಯಾಗಿ ನಾವು ಅದು ಬೇಜಾರಾಗ್ಬಿಡ್ಬೇಕು, ಅವ್ರು ಬೋರ್ ಹೊಡೆದ್ಬಿಡ್ಬೇಕು, ಆ ತರ ಅಲ್ಲ. ನಾವು ಆತ್ಮದ ಸ್ಮೃತಿಯಲ್ಲಿ ಬಂದು ಅವರನ್ನು ಆತ್ಮ ಅಂತ ನೋಡುತ್ತಾ, ಆಯ್ತಾ, ಯುಕ್ತಿಯುಕ್ತವಾಗಿ ಅವರ ಜೊತೆ ನಡ್ಕೊಳ್ತಾ, ಆವಾಗ ಜ್ಞಾನಯುಕ್ತವಾಗಿನೇ ಅವ್ರ ಜೊತೆ ಪರಮಾತ್ಮನ ಒಂದು ನೆನಪಲ್ಲಿ ಇವ್ರು ನನ್ನ ಸಹೋದರ ಆತ್ಮ ಅಂತ ನೋಡ್ತಾ, ಅವ್ರು ಸಿಕ್ಕಿದ್ರು ಅವ್ರು ಕೇಳಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗತ್ತೆ ನಿಮಗೆ. ಆಗ ನೀವು ಪರಮಾತ್ಮನ ಒಂದು ಪರಿಚಯ, ನಿಮ್ಮ ಒಂದು ಅನುಭವಗಳನ್ನ ಹೇಳಿ. ನನಗೆ ಈ ತರ ಅನುಭವ ಆಗಿದೆ, ಈ ತರ ನನಗೆ ಇದು ಸಿಕ್ಕಿದೆ, ಜ್ಞಾನಕ್ಕೆ ಬಂದ್ಮೇಲೆ ಅದು ಸಿಕ್ಕಿದೆ, ಅವೆಲ್ಲ ಅನುಭವಗಳನ್ನ ಹೇಳ್ಕೊಡಿ. ಇದೆಲ್ಲ ಹೇಳಿದ್ದಾರೆ ಬಾಬಾ. ನೋಡಿ, ಅನುಭವ ಜಾಸ್ತಿ ಸೇವೆ ಮಾಡುತ್ತೆ ಅಂತಾನು ಸಹ ಹೇಳಿದ್ದಾರೆ. ಆಯ್ತಲ್ಲ? ನೋಡಿ, ನಾವು ಈಗ ಈ ತರ ನಮ್ಮ ಒಂದು ಪುರುಷಾರ್ಥವನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ಶ್ವಾಸದಲ್ಲೂ ನಾನು ಯಾರು, ನನ್ನ ತಂದೆ ಯಾರು ಅನ್ನೋ ಸ್ಮೃತಿಯನ್ನ ನಾನು ಮರಿಬಾರದು. ನನ್ನ ಮರತೆ ಅಂದ್ರೆ ಅಲ್ಲಿ ಅಪವಿತ್ರತೆ ಆಗ್ಬಿಡತ್ತೆ. ನೋಡಿ, ಸ್ಮೃತಿನೇ ಪವಿತ್ರತೆ, ವಿಸ್ಮೃತಿನೇ ಅಪವಿತ್ರತೆ. ದೇಹದ ಸ್ಮೃತಿ ಇರುವಂತಹದ್ದೇ ಅಪವಿತ್ರತೆ, ಆತ್ಮದ ಸ್ಮೃತಿ ಇರುವಂತಹದ್ದೇ ಪವಿತ್ರತೆ. ಮತ್ತೆ ಈಗ ನಾವು ಪವಿತ್ರರಾಗಬೇಕು ಅಲ್ವಾ? ಯೋಗಿ ಬನೋ ಪವಿತ್ರ ಬನೋ ಅಂತ ಹೇಳ್ತೀವಲ್ವಾ ನಾವೇ ಸ್ಲೋಗನ್ ಅನ್ನ. ಪವಿತ್ರ ಬನೋ ಯೋಗಿ ಬನೋ ಅಂತ ಹೇಳ್ತೀವಲ್ಲ. ಮತ್ತೆ ಇಲ್ಲಿ ಪವಿತ್ರವಾದ ಪ್ರಪಂಚವನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ನಾವು ಪವಿತ್ರವಾದ ಆತ್ಮಗಳು ಆಗ್ಲೇಬೇಕು ಅಲ್ವಾ? ಪವಿತ್ರರಾಗದ ಹೊರತು ಪವಿತ್ರ ಪ್ರಪಂಚಕ್ಕೆ ನಾವು ಹೋಗೋದಕ್ಕೂ ಆಗೋದಿಲ್ಲ. ಮೇನ್ ಸಬ್ಜೆಕ್ಟೇ ಬ್ರಾಹ್ಮಣ ಜೀವನಕ್ಕೆ ಬುನಾದಿನೇ ಪವಿತ್ರತೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಪವಿತ್ರರಾಗಿರ್ಬೇಕು, ಮನಸ ವಾಚ ಕರ್ಮಣ. ಯಾವಾಗ ಪವಿತ್ರತೆ ಇರುತ್ತೆ? ಎಲ್ಲಿ ನಾನು ಯಾರು ಅನ್ನೋ ಸ್ಮೃತಿ, ನನ್ನ ತಂದೆ ಯಾರು ಅನ್ನೋ ಸ್ಮೃತಿ, ಮತ್ತೆ ನಾನು ಏನು ಮಾಡ್ತಿದ್ದೀನಿ, ನನ್ನ ಒಂದು ಕರ್ತವ್ಯ ಏನು, ಮತ್ತೆ ನನ್ನ ಎದುರುಗಡೆ ಇರುವಂತವ್ರು ಯಾರು, ಇದರ ಒಂದು ಅಲರ್ಟ್ ಅಲ್ಲಿ, ಅಟೆನ್ಷನ್ ಅಲ್ಲಿ ನಾವು ಮಾಡ್ತೀವಿ ಅಂದಾಗ ಅದು ಪವಿತ್ರವಾಗೇ ಇರುತ್ತೆ. ದೇಹದ ಒಂದು ಅಭಿಮಾನದಲ್ಲಿ ಬರೋದೇ ಏನಾಗಿದೆ? ಪಾಪ ಆಗಿದೆ ಅಂತ ಹೇಳ್ತಾರೆ. ಅದೇ ಅಪವಿತ್ರತೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿ ಆತ್ಮದ ಸ್ಮೃತಿ ಇರುತ್ತೆ, ಎಲ್ಲಿ ಪರಮಾತ್ಮನ ಸ್ಮೃತಿ ಇರುತ್ತೆ, ಅಲ್ಲಿ ಪವಿತ್ರತೆ ಅನ್ನುವಂತಹದ್ದು ಇರುತ್ತೆ. ನಾವು ಪವಿತ್ರರಾಗಬೇಕು ಅಂದ್ರೆ ಈ ಸ್ಮೃತಿ ಅತಿ ಅವಶ್ಯಕವಾಗಿದೆ. ಈಗ ಪವಿತ್ರರಾಗದ ಹೊರತು ನಾವು, ಅಂದ್ರೆ ನಮ್ಮ ಆತ್ಮ ಪಾವನ ಆಗ್ಬೇಕು ಅಂದ್ರೆ ನಮ್ಮ ಒಂದು ಮಾತು, ನಮ್ಮ ಒಂದು ದೃಷ್ಟಿ, ನಮ್ಮ ಒಂದು ಕರ್ಮ, ನಮ್ಮ ಒಂದು ಸ್ಮೃತಿ, ಸಂಕಲ್ಪಗಳು, ವೃತ್ತಿಗಳು ಎಲ್ಲವನ್ನ ಪವಿತ್ರವಾಗಿಟ್ಕೊಳ್ಬೇಕು, ಶುದ್ಧವಾಗಿಟ್ಕೊಳ್ಬೇಕು, ಸ್ವಚ್ಛವಾಗಿಟ್ಕೊಳ್ಬೇಕು. ಬಾಬಾ ಏನ್ ಹೇಳ್ತಾರೆ? ಜ್ಞಾನವನ್ನ ಕೇಳಬೇಕು, ಅದರಂತೆನೆ ನಾವು ಧಾರಣೆಯನ್ನ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಒಂದು ಸ್ಮೃತಿಯನ್ನ ನಾವು ಬಿಡಬಾರ್ದು. ಸ್ಮೃತಿಯ ಒಂದು ಅಭ್ಯಾಸವನ್ನ ನಾವು ಹೆಚ್ಚಿಗೆ, ಅದಕ್ಕೆ ಹೇಳುವಂಥದ್ದು ಮೊದಲನೇ ಪಾಠವನ್ನ ನಾವೇನ್ ಮಾಡ್ಕೊಳ್ಬೇಕಾಗತ್ತೆ? ಪಕ್ಕಾ ಮಾಡ್ಕೊಳ್ಬೇಕಾಗತ್ತೆ. ಆತ್ಮ ಅನ್ನುವ ಮೊದಲ ಪಾಠ ಏನಿದೆ ಅದನ್ನ ನಾವು ಪಕ್ಕಾ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂದ್ರೆ ಅದು ಫೌಂಡೇಶನ್ ಆಗಿದೆ. ಆಯ್ತಲ್ಲ? ಇದನ್ನ ನಾವು ಪಕ್ಕಾ ಮಾಡ್ಕೊಂಡ್ವಿ ಅಂತಂದ್ರೆ ಮತ್ತೆ ಬೇರೆದೆಲ್ಲನೂ ಸಹ ನಮಗೆ ಈಸಿ ಆಗತ್ತೆ. ಶರೀರದ ಬಾಣದಲ್ಲಿ ಇರುವಂತಹದ್ದೇ ಅಪವಿತ್ರತೆ, ವಿಕರ್ಮ, ಪಾಪ ಅಂತ ಹೇಳ್ತಾರೆ ಬಾಬಾ. ಆತ್ಮದ ಒಂದು ಸ್ಮೃತಿಯಲ್ಲಿ ಬರುವಂತಹದ್ದೇ, ದೇಹದ ಒಂದು ಸ್ಮೃತಿಯನ್ನ ಬಿಟ್ಟು ಆತ್ಮದ ಸ್ಮೃತಿ ಸ್ವರೂಪದಲ್ಲಿ ಬರ್ತಾ ಆ ಒಂದು ದೃಷ್ಟಿ ವೃತ್ತಿಯನ್ನ ಇಟ್ಟುಕೊಳ್ಳುವಂತಹದ್ದೇ ಪವಿತ್ರತೆ ಆಗಿದೆ, ಶುದ್ಧತೆ ಆಗಿದೆ, ಸ್ವಚ್ಛತೆ ಆಗಿದೆ ಅಂತ ಹೇಳ್ತಾರೆ. ಎಷ್ಟೆಷ್ಟು ನಾನು ಆತ್ಮ ಅಂತ ನೆನಪು ಮಾಡ್ತಾ, ತಂದೆಯನ್ನ ಸ್ಮೃತಿ ಮಾಡ್ತಾ, ನಾನು ಯಾರನ್ನೇ ನೋಡಿದ್ರು ಇವರು ಆತ್ಮ, ಇವರು ಪವಿತ್ರ ಆತ್ಮ ಆಗಿದ್ದಾರೆ. ಆಯ್ತಲ್ಲ? ನಾನು ಆತ್ಮ, ಪವಿತ್ರ ಸ್ವರೂಪ, ನನ್ನ ತಂದೆ ಪರಮಾತ್ಮ ಪವಿತ್ರ ಸಾಗರ, ಮತ್ತೆ ಯಾರನ್ನೇ ನೋಡಿದ್ರು ಇವರು ಆತ್ಮ, ನನ್ನ ಸಹೋದರಾತ್ಮ
ಪವಿತ್ರ ಸ್ವರೂಪ ಆಗಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಈ ತರ ನಮ್ಮ ಒಂದು ದೃಷ್ಟಿ, ನಮ್ಮ ಒಂದು ಸಂಕಲ್ಪ ಶುಭ ಭಾವನೆಯಿಂದ ಕೂಡಿರ್ಬೇಕಾಗತ್ತೆ, ಕಲ್ಯಾಣ ಭಾವನೆಯಿಂದ ಕೂಡಿರ್ಬೇಕಾಗತ್ತೆ. ಆಗ ಅಂದ್ರೆ ಈ ಒಂದು ಸಂಕಲ್ಪಗಳನ್ನ ಮಾಡ್ತಾ 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 ಏನಾಗ್ತಾ ಹೋಗುತ್ತೆ ಅಂದ್ರೆ ಆತ್ಮ ಶಕ್ತಿಶಾಲಿ ಆಗ್ತಾ, ಪವಿತ್ರ ಆಗ್ತಾ, ಶುದ್ಧ ಆಗ್ತಾ ಹೋಗುತ್ತೆ. ಈಗ ಪವಿತ್ರತೆ ಬೇಕೇ ಬೇಕು ನೋಡಿ. ಪವಿತ್ರತೆ ಅಂತಂದ್ರೆ ಅಯ್ಯೋ ಅಪವಿತ್ರತೆ ಅಂತಂದ್ರೆ ಅಯ್ಯೋ ನಾವು ಸ್ನಾನ ಮಾಡಿಲ್ಲ, ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಿಟ್ರು, ಸ್ನಾನ ಮಾಡಿಲ್ಲ ಅವರು, ನಾನ್ ವೆಜ್ ತಿನ್ಬಿಟ್ರು, ಹೊರಗಡೆ ತಿನ್ಬಿಟ್ರು, ಆ ತರ ಇದೆಲ್ಲ ಕೇವಲ ಇದೆಲ್ಲ. ಇದು ಶಾರೀರಿಕ ಸ್ವಚ್ಛತೆ ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಶರೀರವನ್ನು ಸಹ ನಾವು ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೋಬೇಕು, ತಪ್ಪಿಲ್ಲ. ಆದ್ರೆ ಮೇನು ಯಾವ್ದಿದೆ, ಇದ್ರ ಜೊತೆಗೆ ಯಾವ್ದನ್ನ ಮಾಡ್ಬೇಕು, ಮನಸ್ಸನ್ನ ಪವಿತ್ರವಾಗಿ ಇಟ್ಕೋಬೇಕು, ಬುದ್ಧಿಯನ್ನ ಪವಿತ್ರವಾಗಿ, ನಮ್ಮ ಒಂದು ಸಂಕಲ್ಪಗಳನ್ನ, ಮಾತುಗಳನ್ನ, ಕರ್ಮಗಳನ್ನ ಪವಿತ್ರವಾಗಿ ಇಟ್ಕೋಬೇಕು. ಸುಳ್ಳು ಹೇಳುವಂತಹದ್ದು, ಪಾಪ ಮಾಡುವಂತಹ, ಸುಳ್ಳು ಹೇಳುವಂತದ್ದು, ಮೋಸ ಮಾಡುವಂತಹದ್ದು ಅಷ್ಟೇ ಅಪವಿತ್ರತೆ ಅಂತ ನೀವು ಹೇಳ್ಬೇಡಿ. ದೇಹದ ಒಂದು ಸ್ಮೃತಿಯಲ್ಲಿ ಬರೋದು ಸಹ ಅಪವಿತ್ರತೆ ಆಗಿದೆ, ಪವಿತ್ರತೆ ಅಲ್ಲ. ಇಲ್ಲಿ ಬಾಬಾ ಮುರಳಿಯಲ್ಲಿ ತಿಳಿಸಿದ್ದಾರೆ, 70s ಮುರಳಿಯಲ್ಲೇನೋ ಹೇಳಿದ್ದಾರೆ, ಮಕ್ಕಳೇ ಈಗ ನೀವೇನೇ ಅಪವಿತ್ರವಾದಂತ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ರು, ಕರ್ಮಗಳು ಮಾಡಿದ್ರು, ಸಂಕಲ್ಪ ಮಾಡಿದ್ರು, ಏನೇ ಮಾಡಿದ್ರು ನಿಮಗೆ ಪ್ರತ್ಯಕ್ಷ ಶಿಕ್ಷೆ ಸಿಕ್ತಿಲ್ಲ. ನೀವು ಏನೋ ಆಗಲ್ಲ ಬಿಡು ಅಂತ ಹಾಗೆ ಹೋಗ್ತಿದ್ದೀರಾ. ಆದ್ರೆ ಮುಂದೆ ಈ ದಿನ ಬರುತ್ತೆ, ಯಾವುದು ಅಂದ್ರೆ ನೀವು ಮಾಡುವಂತಹ ಒಂದು ಅಪವಿತ್ರ ಸಂಕಲ್ಪಕ್ಕೂ ಅಲ್ಲಿ ಸಜ್ಜೆ ಇರುತ್ತೆ, ಅಂದ್ರೆ ಶಿಕ್ಷೆ ಇರುತ್ತೆ ತಕ್ಷಣ. ಈಗ ಆಯ್ತು ಅಂದ್ರೆ ಅಲ್ಲಿನೇ ಶಿಕ್ಷೆ ಅನ್ನುವಂತಹದ್ದು ಇರುತ್ತೆ ಅಂತ ಬಾಪ್ದಾದ ತಿಳಿಸಿದ್ದಾರೆ. ಈಗ ನಾವ್ ಏನೇ ಮಾಡಿದ್ರು ಕೂಡ ಬಾಬಾ ಬಿಡು, ಏನು ಕ್ಷಮಿಸ್ಬಿಡ್ತಾರೆ ಬಿಡಪ್ಪ ಅಲ್ವಾ. ಆದ್ರೆ ಬಾಬಾರವರದ್ದು ಧರ್ಮರಾಜನ ಪಾತ್ರ ಇದೆ ಅನ್ನೋದನ್ನು ಸಹ ನಾವು ಮರಿಬಾರದು. ಅಪ್ಪ ಹೌದು, ಶಿಕ್ಷಕ ಹೌದು, ಸದ್ಗುರು ಹೌದು. ಸದ್ಗುರು ಅಂದ್ರೆ ಏನ್ ಹೇಳಿ, ಸತ್ಯವಚನ, ಸತ್ ಗುರು ಅಲ್ವಾ, ಸತ್ಯವಾದ ಗುರು ಅವರೇ ಆಗಿದ್ದಾರೆ. ಮತ್ತೆ ಸತ್ಯವಚನ ಇರಬೇಕು, ಸತ್ಯವಾದ ಕರ್ಮ ಇರಬೇಕು, ಸತ್ಯವಾದಂತಹ ಸಂಕಲ್ಪಗಳಿರಬೇಕು. ಸದ್ಗುರು ಪಾತ್ರ ಅದು, ಆ ಒಂದು ಸದ್ಗುರು ಪಾತ್ರ ಬಾಬಾ ಮಾಡ್ತಿದ್ದಾರೆ ಅಂದ್ರೆ ನಮ್ಮದೆಲ್ಲ ಹೇಗಿರ್ಬೇಕಲ್ವಾ, ನಮ್ಮ ಒಂದು ಮಾತು ಸತ್ಯವಚನ ಆಗಿರ್ಬೇಕು, ನಮ್ಮ ಕರ್ಮಗಳು ಸತ್ ಕರ್ಮಗಳಾಗಿರ್ಬೇಕು, ನಮ್ಮ ಒಂದು ಯೋಚನೆಗಳು ಸತ್ಯವಾದ ಯೋಚನೆಗಳಾಗಿರ್ಬೇಕು. ಶ್ರೇಷ್ಠ ಅಂದ್ರೆ ಆತ್ಮಿಕವಾಗಿ ಪರಮಾತ್ಮನ ಸ್ಮೃತಿಯಿಂದ, ಆತ್ಮನ ಶಕ್ತಿ, ಆತ್ಮನ ಶಕ್ತಿ, ಪರಮಾತ್ಮನ ಗುಣಗಳು, ಆತ್ಮದ ಗುಣಗಳು ಸೇರಿ ಮಾಡುವಂತಹದ್ದು, ಆ ಸ್ಮೃತಿಯಲ್ಲಿ ಇದ್ದು ಮಾಡುವಂತಹ ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ಶ್ರೇಷ್ಠ, ಎಲ್ಲವೂ ಸತ್ಯ ಆಗಿದೆ. ಅದೇ ಪವಿತ್ರತೆ. ಧರ್ಮರಾಜನ ಪಾತ್ರನೂ ಸಹ ಇದೆ ಅಲ್ವಾ, ಅದನ್ನ ನಾವು ಮರಿಬಾರ್ದು. ಬರೀ ಬಾಬಾ ಬೋಲಾ ಅಷ್ಟೇ ಅಲ್ಲ ಅಲ್ವಾ, ಅವರು ಧರ್ಮರಾಜನು ಕೂಡ ಹೌದು. ಅದರಿಂದ ನಾವು ಮಾಡುವಾಗ ಏನೇ ಆದ್ರೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನಗ್ ಭಯ ಪಡಬೇಡಿ, ನೀವು ಮಾಡುವಂತಹ ಪಾಪಗಳು, ಕರ್ಮಗಳೇನಿದಾವೆ ಅವುಗಳಿಗಾದ್ರೂ ಭಯಪಡಿ ಅಂತ ಹೇಳಿದ್ದಾರೆ ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ. ನನಗ್ ಭಯಪಡಬೇಡಿ, ಆದ್ರೆ ನೀವು ಮಾಡ್ತಿರುವಂತಹ ಪಾಪ ಕರ್ಮಗಳು ಏನಿದಾವೆ ಅವುಗಳಿಗಾದ್ರೂ ಭಯಪಡಿ. ಯಾಕೆ ಅಂತಂದ್ರೆ ಬಾಬಾ ನಮ್ಗೆ ಯಾವತ್ತೂ ಶಿಕ್ಷೆ ಕೊಡೋದಿಲ್ಲ. ಧರ್ಮರಾಜ ಅಂದ್ರೆ ಬಾಬಾ ಏನ್ ಧರ್ಮರಾಜನಾಗಿ ಬಂದು ನಮಗೆ ಶಿಕ್ಷೆ ಕೊಡೋದಿಲ್ಲ. ಧರ್ಮರಾಜ ಅಂದ್ರೆ ಧರ್ಮದ ಪರ ನಿಂತಿರ್ತಾನೆ, ಆಯ್ತಲ್ಲ. ಧರ್ಮರಾಜ ಅಂದ್ರೇನು, ಧರ್ಮಕ್ಕೆ ರಾಜ ಅಂದ್ರೆ, ಧರ್ಮ ಅಂದ್ರೆ ಶ್ರೀಮತದನುಸಾರವಾಗಿ ನಡೆದಿರೋರೇ ಧರ್ಮರಾಜನಿಗೆ ಪ್ರಿಯ ಅನ್ಸುವಂತದ್ದು. ಧರ್ಮ ಅಂದ್ರೆ ಶ್ರೀಮತದನುಸಾರವಾಗಿ ನಡೆಯುವಂತವ್ರು. ನಮ್ಮ ಒಂದು ಅಧರ್ಮದ ಕೆಲಸಗಳು, ಕರ್ಮಗಳು ಏನೇನಿರುತ್ತೆ ಆ ಧರ್ಮ ಪರವಾಗಿ ನಿಲ್ಲುವಂತಹ ಧರ್ಮರಾಜ ಅಂದ್ರೆ ಬಾಬಾ ಏನ್ ಮಾಡ್ತಾರೆ, ಅಧರ್ಮದ ಒಂದು ದೃಶ್ಯಗಳನ್ನ, ನಮ್ಮ ಒಂದು ಕೃತ್ಯಗಳನ್ನ ತೋರಿಸ್ತಾರೆ. ನಮ್ಮ ಮನಸ್ಸ ವಾಚ ಕರ್ಮಣದಿಂದ ನಾವೇನೇನ್ ಮಾಡಿದೀವಿ ಆ ಒಂದು ದೃಶ್ಯಗಳೇ ನಮಗೆ
ಯಮದೂತರ ತರ ನಮಗೆ ಹಿಂಸೆ ಕೊಡುತ್ತೆ, ಶಿಕ್ಷೆ ಕೊಡುತ್ತೆ. ಅಂದ್ರೆ ಕಾಣ್ತಾ ಇರ್ಬೇಕಾದ್ರೆ ನಮ್ಗೆ ಆ ತರ ಅನುಭವ ಆಗುತ್ತೆ. ಹೇಳಿದ್ದಾರೆ ಬಾಬಾ ಇದನ್ನ. ಬಾಬಾ ಏನು ಬಂದು ನಮಗೆ ಡೈರೆಕ್ಟ್ ಆಗಿ ಧರ್ಮರಾಜನ ರೂಪದಲ್ಲಿ ನಿಂತ್ಕೊಂಡ್ಬಿಟ್ಟು ನಮಗೆ ಶಿಕ್ಷೆ ಕೊಡೋದಿಲ್ಲ. ಅದ್ ಹೇಳ್ತಾರಲ್ಲ, ಎಣ್ಣೆಯಲ್ಲಿ ಬೇಯಿಸ್ತಾರಂತೆ ಶರೀರಗಳನ್ನ, ಅದ್ ಮಾಡ್ತಾರಂತೆ ಇದ್ ಮಾಡ್ತಾರಂತೆ ಏನೇನೋ ಹೇಳ್ತಾರೆ. ಆದ್ರೆ ಆತರ ಎಲ್ಲ ಅನುಭವ ಆಗುತ್ತೆ. ಯಾರೋ ಎಣ್ಣೆಯಲ್ಲಿ ಅಂದ್ರೆ ಬೆಂಕಿಯಲ್ಲಿ ಸುಟ್ಟಾಗ ಚರ್ಮ ಸುಡ್ತಾ ಇದೆ ಅಂದ್ರೆ ಬಾಡಿ ಹೇಗಿರುತ್ತೆ, ಆ ತರದೆಲ್ಲ ಅನುಭವ ಆಗುತ್ತೆ ಅನ್ನೋದು ಹೇಳಿದ್ದಾರೆ ಬಾಬಾ. ಅದು ಯಾವಾಗ ಅಂದ್ರೆ ಈ ತರ ಅಂದ್ರೆ ಅವರ ಒಂದು ಏನು ಪಾಪ ಮಾಡಿದ್ದಾರೆ ಅದನ್ನ ತೋರಿಸ್ತಾರೆ ಬಾಬಾ. ಅಂದ್ರೆ ಧರ್ಮದ ಪರವಾಗಿ ನಿಲ್ಲುತ್ತಾರೆ, ಅಧರ್ಮದ ಪರವಾಗಿ ನಿಲ್ಲೋದಿಲ್ಲ. ಅದಕ್ಕೆ ಅವರನ್ನ ಧರ್ಮರಾಜ ಅನ್ನೋದು. ಧರ್ಮರಾಜ ಅಂದ್ರೆ ಶಿಕ್ಷೆಗಳು ಕೊಡ್ತಾರೆ ಪಾಪಗಳು ಮಾಡಿರೋರಿಗೆ ಅಂತಲ್ಲ, ಅವರ ಅಧರ್ಮವನ್ನ ಏನ್ ಮಾಡ್ತಾರೆ, ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಅವರಿಗೆ ತೋರಿಸ್ತಾರೆ ಅಧರ್ಮವನ್ನ. ಧರ್ಮಕ್ಕೇನೆ ನ್ಯಾಯವನ್ನ ಕೊಡಿಸ್ತಾರೆ. ಅದಕ್ಕೆ ಧರ್ಮರಾಜ ಅಂತ ಹೇಳುವಂಥದ್ದು. ನಮ್ಮ ಒಂದು ಪಾಪ ಕರ್ಮಗಳೇ ನಮಗೆ ಶಿಕ್ಷೆಯನ್ನ ಕೊಡುತ್ತೆ ಅಂತ ಬಾಪ್ದಾದ ತಿಳಿಸಿದ್ದಾರೆ. ಅದು ಈಗ ನಿಮಗೆ ಸಿಗದೇ ಇರಬಹುದು, ಇನ್ನ ಸ್ವಲ್ಪ ಸಮಯದಲ್ಲಿ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಕೆಟ್ಟ ಸಂಕಲ್ಪಕ್ಕೂ ಕೂಡ ಶಿಕ್ಷೆ ಅನ್ನುವಂತಹದ್ದು ಇದೆ. ನೀವು ಹೇಳ್ಕೊಳ್ಳದೆ ಇರ್ಬೋದು, ಆದ್ರೆ ನೋಡಿದ ತಕ್ಷಣ ಇತರರಿಗೆ ಗೊತ್ತಾಗ್ಬಿಡುತ್ತೆ ಇವ್ರೇನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಇವ್ರಿಗೆ ಈ ತರ ಶಿಕ್ಷೆ ಆಗಿದೆ ಅಂತ ಎದುರುಗಡೆ ಇವರು ಅಂದುಕೋತಾರೆ. ಗೊತ್ತಾಗ್ಬಿಡುತ್ತೆ ಎದುರುಗಡೆ ಇರೋರಿಗೆ. ಆ ತರ ಸಮಯ ಬರುತ್ತೆ, ಅಂತಹ ಸಮಯ ಬರುತ್ತೆ. ನೀವ್ ಹೇಳಿಲ್ಲ ಅಂದ್ರೆ ಇತರರು ಗೊತ್ತಾಗ್ಬಿಡುತ್ತೆ ನಿಮ್ಮ ಒಂದು ಪಾಪದ, ನೀವೇನ್ ಸಂಕಲ್ಪ ಮಾಡಿದೀರಾ, ಏನೋ ಇವ್ರು ಕೆಟ್ಟದಾಗ ಏನೋ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಇವ್ರಿಗೆ ಈ ತರ ಶಿಕ್ಷೆ ಸಿಕ್ಕಿದೆ ಅನ್ನೋದು ಅರ್ಥ ಆಗ್ಬಿಡುತ್ತಂತೆ ಸಾಮಾನ್ಯ ಜನಗಳಿಗೆ. ಆ ತರ ಸಮಯ ಬರುತ್ತೆ ಅಂತ ಹೇಳಿದ್ದಾರೆ. 1970 ಇಂದ 90 ವರೆಗೂ ಒಂದು ಏನ್ ಪೀರಿಯಡ್ ಇದೆ, ಆ ಸಮಯದಲ್ಲಿ ಕೆಲವೊಂದು ಈ ತರ ನಡೀತಂತೆ. ಏನು ಅಂತಂದ್ರೆ ಯಾರು ಸುಂದ್ರಿ ದಾದಿ ಇದ್ರಲ್ಲ, ಸುಂದ್ರಿ ದಾದಿ ಏನೋ ಒಂದಿನ ಭೋಗ ಇಡ್ಬೇಕಾಗಿತ್ತಂತೆ. ಭೋಗ ಇಡ್ಬೇಕಾದ್ರೆ ಸಂದೇಶಿಗಳಿರ್ತಾರಲ್ಲ, ಸಂದೇಶಿಗಳು ವತನಕ್ಕೆ ಹೋಗಿ ಸಂದೇಶವನ್ನ ತಗೊಂಬರುವಂತ ಸಂದೇಶಿಗಳಿರ್ತಾರಲ್ಲ, ಅವರೆಲ್ಲರೂ ಕೂರಿಸ್ಕೊಂಡು ಇವರು ಭೋಗ ತಗೊಂಡು ಹೋದ್ರಂತೆ. ಎಲ್ಲರನ್ನೂ ಕೂರಿಸ್ಕೊಂಡು ಇವರು ಭೋಗ ತಗೊಂಡು ಹೋಗಿದ್ದಾರೆ. ಆದ್ರೆ ಭೋಗ ತಗೊಂಡೋಗಿ ಅಲ್ಲಿ ಭೋಗವನ್ನ ಸ್ವೀಕಾರ ಮಾಡಿಸಿ ಬಂದ್ಬಿಟ್ರಂತೆ ಎಲ್ಲರೂ. ಆದ್ರೆ ಒಬ್ಬ ಮಾತೆ ಮಾತ್ರ ಬರ್ಲಿಲ್ವಂತೆ. ಅಂದ್ರೆ ಒಬ್ಬ ಮಾತೆ ಮಾತ್ರ ಬರ್ಲಿಲ್ಲ, ಇವ್ರು ಮಾತ್ರ ಕಾಯ್ತಾ ಇದಾರಂತೆ, ಯಾಕೆ ಇನ್ನೂ ಬಂದಿಲ್ಲ ಇವ್ರ ಮಾತೆ, ನಾವೆಲ್ಲ ಬಂದ್ಬಿಟ್ವಲ್ಲ ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಿದ್ರಂತೆ. ಆಮೇಲೆ ಎಷ್ಟೋ ಹೊತ್ತಿಗೆ ಅವರು ಬಂದ್ರಂತೆ. ಆಮೇಲೆ ಕೇಳಿದ್ರಂತೆ, ಯಾಕೆ ನಾವ್ ಇಷ್ಟು ಬೇಗ ಬಂದ್ಬಿಟ್ವಿ, ನಾವೆಲ್ಲರೂ ಬಂದ್ವಿ, ಆದ್ರೆ ನೀನು ಇನ್ನೂ ಯಾಕೆ ಬರ್ಲಿಲ್ಲ, ಯಾಕೆ ಇಷ್ಟು ಲೇಟ್ ಆಯ್ತು ಅಂತ. ಆದ್ರೆ ಒಂದು ಸರಿ ದಾದಿ ಕೇಳಿದ್ರಂತೆ ಆ ಮಾತೆಗೆ, ನಿನಗ್ ಮೋಹ ಇಲ್ವಾ ಅಂತ. ಅದಕ್ಕೆ ಇವ್ರು ಹೇಳಿದ್ರಂತೆ, ನನಗೆ ಯಾವುದೇ ಮೋಹ ಇಲ್ಲ ಅಂತ ಸುಳ್ಳು ಹೇಳಿದ್ರಂತೆ ಇವ್ರ ಮಾತೆ. ಆಯ್ತಾ. ಮತ್ತೆ ಅಂದ್ರೆ ಅವ್ರಿಗೆ ಮಕ್ಕಳ ಮೇಲೆ ಮೋಹ ಇತ್ತಂತೆ ಆ ಮಾತೆಗೆ. ಆಯ್ತಾ. ಮತ್ತೆ ಅವ್ರು ಅಲ್ಲಿ ಹೋಗಿದ್ದಾರೆ, ಎಲ್ಲಿಗೆ, ವತನಕ್ಕೆ ಹೋಗಿದಾರಲ್ಲ, ವತನಕ್ಕೆ ಹೋದಾಗ ಬಾಬಾ ಶರೀರನೇ ಕೊಡ್ಲಿಲ್ವಂತೆ ಯಾರಿಗೆ ಈ ಮಾತೆಗೆ ಶರೀರನೇ ಕೊಟ್ಟಿಲ್ಲ. ಅಂದ್ರೆ ಇವ್ರು ಕಾಯ್ತಿದ್ರಲ್ಲ ಯಾಕಿನ್ನು ಇವ್ರು ಇನ್ನೂ ಬರ್ಲಿಲ್ಲ ಅಂತ. ಬಂದ್ಮೇಲೆ ಕೇಳಿರುವಂತದ್ದು ಸುಂದರಿದದು. ಕೇಳಿದ್ರಂತೆ ಯಾಕೆ ಏನಾಯ್ತು ಅಂತ. ಕೇಳಿದಾಗ ಈ ತರ ಹೇಳಿದ್ರಂತೆ, ನನಗೆ ಇಲ್ಲಿ ಬರೋದಕ್ಕೆ ಬಾಬಾ ನಂಗೆ ಶರೀರನೇ ಕೊಡ್ಲಿಲ್ಲ ಅಂತ. ಇವರು ಹೋಗಿರ್ತಾರಲ್ಲ, ಆಮೇಲೆ ಹೇಳಿದ್ರಂತೆ ಶರೀರ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಕೇಳ್ತಿದಾರಂತೆ ಬಾಬಾ, ಸುಳ್ಳು ಯಾಕೆ ಹೇಳ್ದೆ ಅಂತ. ನಿನಗೆ ಮೋಹ ಇದೆ, ನಿಮ್ ಮಕ್ಕಳ ಮೇಲೆ ಮೋಹ ಇದೆ ಅಲ್ವಾ, ಮತ್ತೆ ಸುಳ್ಳು ಯಾಕೆ ಹೇಳ್ದೆ, ನನಗೆ ಮೋಹನೇ ಇಲ್ಲ ಅಂತ. ನಿನ್ಗೆ ಶರೀರ ಇದ್ರೆ ತಾನೇ ನಿನಗೆ ಮೋಹ, ನಿಂಗೆ ಶರೀರನೇ ಕೊಡೋದಿಲ್ಲ ಅಂತ ಕೊಡ್ಲಿಲ್ವಂತೆ. ಸುಳ್ಳು ಹೇಳಿರೋದಕ್ಕೆ ನಾಲಿಗೆ ಮೇಲೆ ಬರೆ ಬಿದ್ದಿದೆಯಂತೆ, ಶರೀರ ಕೊಡ್ಲಿಲ್ವಂತೆ. ಅಂದ್ರೆ ಅವರ ಒಂದು ತಪ್ಪು ರಿಯಲೈಸ್ ಮಾಡಿಸುವಂತಹದ್ದದು. ಆ ರಿಯಲೈಸ್ ಅಂದ್ರೆ ಬಾಬಾನೇ ಆ ಶಿಕ್ಷೆ ಕೊಡೋದಿಲ್ಲ, ಆ ಒಂದು ತಪ್ಪು ಆ ಶಿಕ್ಷೆಯನ್ನ ಕೊಡುತ್ತೆ. ಬಾಬಾ ಏನು ಬರೆ ಹಾಕೋದಿಲ್ಲ, ಆ ತರ ಅವ್ರಿಗೆ ಅನುಭವ ಆಗತ್ತೆ. ನಾಲಿಗೆ ಮೇಲೆ ಬರೆ ಬಿದ್ದಿರೋ ತರ ಅನುಭವ ಆಗತ್ತೆ. ಬಾಬಾ ಏನು ಬೆಂಕಿ ಹಾಕಿ ಸುಡೋದಿಲ್ಲ ಶರೀರಗಳನ್ನ, ಆದ್ರೆ ಆ ತರ ನಮಗೆ ಅನುಭವ ಆಗತ್ತೆ. ಯಾಕೆ ಅಂದ್ರೆ ನಮ್ಮ ಒಂದು ತಪ್ಪುಗಳು
ಆ ವಿಕರ್ಮಗಳು ನಮಗೆ ಆ ತರ ಶಿಕ್ಷೆಗಳನ್ನು ಕೊಡುವಂಥದ್ದು. ಬಾಬಾ ಅಲ್ಲ, ನಮ್ಮ ಒಂದು ಕೆಟ್ಟ ಕರ್ಮಗಳೇ, ನಮ್ಮ ಪಾಪ ಕರ್ಮಗಳೇ ನಮಗೆ ಶಿಕ್ಷೆ ಕೊಡುತ್ತೆ ಹೊರತು ಬಾಬಾ ಕೊಡೋದಿಲ್ಲ. ಆಯ್ತಲ್ಲ. ಅಂದ್ರೆ ಬಾಬಾ ಆ ತರ ಅವ್ರಿಗೆ ಎದುರಿಸಿದ್ದಾರೆ. ಅಂದ್ರೆ ನೀನು ಶರೀರದ ಒಂದು, ಯಾಕೆ ಸುಳ್ಳು ಹೇಳ್ದೆ, ಸುಳ್ಳು ಹೇಳ್ಬಾರ್ದಲ್ಲ ಮಗು, ನೀನು ಯಾಕೆ ಸುಳ್ಳು ಹೇಳ್ದೆ, ನೀನು ಮೋಹ ಇತ್ತಲ್ಲ, ನಿಮ್ ಮಕ್ಕಳಂದ್ರೆ ಇಷ್ಟ ಇದೆಯಲ್ಲ, ಇದ್ರೂ ಕೂಡ ನನಗೆ ಯಾವುದೇ ಮೋಹ ಇಲ್ಲ ಅಂತ ಯಾಕೆ ಹೇಳ್ದೆ, ಯಾಕೆ ಸುಳ್ಳು ಹೇಳ್ದೆ ಅಂತ ಶರೀರನೇ ಕೊಡ್ಲಿಲ್ವಂತೆ. ಶರೀರ ಇದ್ರೆ ತಾನೇ ನಿನಗೆ ಮೋಹ ಅಂತ ರಿಯಲೈಸ್ ಮಾಡಿಸೋದಕ್ಕೆ. ಮತ್ತೆ ನಾಳೆ ಮೇಲೆ ಬರೇನು ಬಿದ್ದು ಹಾಕಿದ್ರು ಅಂತ ಹೇಳಿದ್ರಂತೆ. ಆ ತರ ಅನುಭವ ಮಾಡಿಸ್ತಾರೆ ಅವರು. ಆಮೇಲೆ ಕೆಳಗಡೆ ಬಂದ್ಮೇಲೆ ನಿಜವಾಗ್ಲೂ ಕೂಡ ನಾಲ್ಗೆ ಮೇಲೆ ಬರೆ ಇತ್ತಂತೆ. ನಿಜವಾಗ್ಲೂ ಕೂಡ ಏನಾಗಿದೆ, ನಾಲ್ಗೆ ಮೇಲೆ ಬರೆ ಇತ್ತಂತೆ. ಯಾಕೆ ಆತರ ಬಾಬಾ ಆತರ ಮಾಡಿಸಿದ್ರು ಅಂದ್ರೆ ರಿಯಲೈಸ್ ಮಾಡಿಸೋದಕ್ಕೆ, ತನ್ನ ತಪ್ಪನ್ನ ರಿಯಲೈಸ್ ಮಾಡಿಸೋದಕ್ಕೆ. ಯಾರು ಹೇಳಿದಾರೆ ಕೇಳ್ತಾರೆ, ನನ್ನ ಹತ್ರ ಮೋಹ ಇದೆಯೋ ಇಲ್ಲೋ ಏನೋ ಹಾಕಂದ್ರೆ ದಾದಿಗೆ ಗೊತ್ತಾಗ್ಬಿಡತ್ತೇನೋ ಅಂತ ಅನ್ಕೋತೀವಿ. ಆದ್ರೆ ಬಾಬಾರವ್ರಿಗೆ ಗೊತ್ತಾಗುತ್ತಲ್ಲ ಮೋಹ ಇದೆಯೋ ಇಲ್ಲೋ, ನಾನು ಸುಳ್ಳು ಹೇಳಿದಿನೋ ಇಲ್ಲೋ ಅನ್ನೋಂಥದ್ದು. ಆ ಒಂದು ಸುಳ್ಳು ಒಂದು ಮಾತಿಗೇನೆ ಬಾಬಾ ವತನಕ್ಕೆ ಕರೆದು ಶರೀರ ಕೊಡ್ಲಿಲ್ಲ, ಜೊತೆಗೆ ಇವ್ರಿಗೆ ಬರೆಯ ಒಂದು ನಾಲಿಗೆ ಮೇಲೆ ಸುಳ್ಳು ಹೇಳಿದಕ್ಕೆ ಬರೆಯ ಒಂದು ಅನುಭವ ಆಯ್ತಂತೆ, ಬರೆ ಬಿದ್ದಿರೋ ತರ. ಕೆಳಗಡೆ ಬಂದ್ರೆ ನಿಜವಾಗ್ಲೂ ನಾಲಿಗೆ ಮೇಲೆ ಬರೆ ಇತ್ತಂತೆ, ರೆಡ್ಡಕ್ಕೆ. ಆಯ್ತಲ್ಲ. ಮತ್ತೆ ಇನ್ನೊಬ್ರು ಯಾರೋ ಇದ್ರಂತೆ, ಅವರು ಏನ್ ಮಾಡ್ಬಿಟ್ರು, ನಿರ್ವಿಕಾರಿಯಾಗಿ ಬಾಬನ ಜ್ಞಾನಕ್ಕೆ ಬಂದು ಒಬ್ಬ ಕುಮಾರಿ ನಿರ್ವಿಕಾರಿಯಾಗಿದ್ರಂತೆ. ಜ್ಞಾನಕ್ಕೆ ಬಂದು ಪವಿತ್ರವಾಗಿದ್ದು ಮತ್ತೆ ವಿಕಾರದಲ್ಲಿ ಬಿದ್ದು ಹೋದ್ರಂತೆ. ವಿಕಾರದಲ್ಲಿ ಬಿದ್ದು ಮದುವೆ ಮಾಡ್ಕೊಂಡ್ಬಿಟ್ರಂತೆ. ಮಕ್ಕಳು ಸಹ ಇದಾರಂತೆ, ಈಗ್ಲೂ ಇದಾರಂತೆ ಅವರು. ಆ ಅಕ್ಕ ಈಗ್ಲೂ ಇದಾರಂತೆ. ಮದುವೆ ಮಾಡ್ಕೊಂಡ್ಬಿಟ್ರಂತೆ, ವಿಕಾರದಲ್ಲಿ ಬಿದ್ಬಿಟ್ರಂತೆ. ಒಂದ್ಸಲಿ ಏನೋ ರೂಮಲ್ಲಿ ಏನೋ ಕೂತ್ಕೊಂಡಿರ್ಬೇಕಾದ್ರೆ ಬಾಬಾ ಮಾಡಿಸಿರೋದು ಅನುಭವ ಯಾವ ತರ ಇದೆ ಅವ್ರಿಗೆ ಅಂದ್ರೆ, ಹೇಗಿದೆ, ಈ ಬೆಂಕಿಯಲ್ಲಿ ಸುಡುತ್ತಲ್ಲ ಶರೀರ, ಆ ತರ ಸುಟ್ಟಾಗ ಯಾವ ತರ ನೋವಾಗತ್ತೆ, ಆ ಬೆಂಕಿಯಲ್ಲಿ ಶರೀರ ಸುಟ್ಟಾಗ ಆ ತರ ಸುಟ್ಟೋಗೋ ತರ ಅನುಭವ ಆಗ್ತಿದೆಯಂತೆ. ಕಿರ್ಚಾಡ್ತಿದಾರಂತೆ, ಹೊರಳಾಡ್ತಿದಾರಂತೆ ಮನೆಯೆಲ್ಲಾನು ಕೂಡ. ಅವ್ರು ಹೇಳಿರುವಂತ ಅನುಭವ ಅದು. ಈಗ್ಲೂ ಅವರು ಈಗ ಮಕ್ಕಳಿದ್ದಾರೆ, ಈಗ ಲೌಕಿಕದಲ್ಲಿದ್ದಾರಂತೆ ಅವರು. ಅದು ಅನುಭವ ಮಾಡಿಸಿದ್ರಂತೆ ಅದು ಅವ್ರಿಗೆ. ಅಂದ್ರೆ ಬಾಬಾ ನಮ್ಮ ಒಂದು ತಪ್ಪುಗಳನ್ನ ರಿಯಲೈಸ್ ಮಾಡಿಸೋದು, ಈ ತರ ನೀನ್ ತಪ್ಪು ಮಾಡಿದ್ಯಾ ಅಂತ. ಬಟ್ ಆ ತಪ್ಪು ಅಲ್ಲಿ ಶಿಕ್ಷೆಯನ್ನ ನಮಗೆ ಕೊಡುತ್ತೆ. ಅರ್ಥ ಆಯ್ತಾ? ಬಾಬಾ ಸದಾ ಸುಖವನ್ನ ಕೊಡುವಂತವರು, ಸದಾ ದುಃಖವನ್ನ ಹರಿಸುವಂತವರು. ಆದ್ರೆ ಅವರು ಧರ್ಮದ ಪರ ಮಾತ್ರ ನಿಲ್ಲುತ್ತಾರೆ. ಅರ್ಥ ಆಯ್ತಲ್ಲ? ಸತ್ಯದ ಕಡೆ ಮಾತ್ರ ಅವರು ನಿಲ್ಲುತ್ತಾರೆ. ಶ್ರೀಮತ, ಅವ್ರೇನು ಶ್ರೀಮತ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು. ಶ್ರೀಮತದ ಪ್ರಕಾರವಾಗಿ ನಾವು ನಡೆದಿಲ್ಲ ಅಂತಂದ್ರೆ, ಅದಕ್ಕೆ ಬಾಬಾ ಹೇಳ್ತಾರೆ, ನನಗ್ ಭಯ ಪಡಬೇಡಿ, ನಿಮ್ಮ ಒಂದು ತಪ್ಪುಗಳಿಗೆ ಪಾಪ ಕರ್ಮಗಳಿಗೆ ಆದ್ರೂ ಭಯ ಪಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವೇ ನಮಗ್ ಶಿಕ್ಷೆ ಕೊಡುವಂತಹದ್ದು. ಅದನ್ನ ಬಾಬಾ ರಿಯಲೈಸ್ ಮಾಡಿಸ್ತಾರೆ, ಈ ತರ ನೀನ್ ಮಾಡಿದೀಯ ನೋಡು, ಈ ತರ ನೀನ್ ಹೇಳಿದೀಯ ನೋಡು ಅಂತ ಹೇಳ್ತಾರೆ. ಆಗ ನಮಗದು ಶಿಕ್ಷೆ ಅನುಭವ ನಮಗೆ ಆಗತ್ತೆ. ಆಯ್ತಲ್ಲ? ಈ ತರ ಎಲ್ಲ ಈಗ ನೋಡಿ, ಈಗ ಗರುಡ ಪುರಾಣದಲ್ಲಿ ಏನೇನೋ ಹೇಳಿದ್ದಾರೆ. ನೀವ್ ಈ ತರ ಮಾಡಿದ್ರೆ ಈ ತರ ಶಿಕ್ಷೆ, ಆ ತರ ಮಾಡಿದ್ರೆ ಆ ತರ ಶಿಕ್ಷೆ ಅಂತ. ಆಕ್ಚುಲಿ ಅವೆಲ್ಲ ಏನು ಇಲ್ಲ. ಯಾಕೆ ಅಂತಂದ್ರೆ ತಪ್ಪುಗಳನ್ನ ಕಡಿಮೆ ಮಾಡೋದಕ್ಕೆ ಆ ತರ ಹೇಳಿರುವಂತದ್ದವ್ರು. ಅರ್ಥ ಆಯ್ತಲ್ಲ? ಏನಾದ್ರೂ ತಪ್ಪುಗಳಿರುತ್ತಲ್ಲ, ಆ ತಪ್ಪುಗಳನ್ನ ಕಡಿಮೆ ಮಾಡೋದಕ್ಕೆ, ಹಂಗಾದ್ರೂ ಭಯಪಟ್ಟು ತಪ್ಪುಗಳನ್ನ ಕಡಿಮೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರ ಆ ತರ ಪುರಾಣಗಳಲ್ಲಿ ಬರೆದಿದ್ದಾರೆ, ಗರುಡ ಪುರಾಣದಲ್ಲಿ. ಆದ್ರೆ ಆ ತರ ಏನು ಯಾರೂನು ಕೊಡೋದಿಲ್ಲ. ಅಂದ್ರೆ ನಮಗೆ ಸೂಕ್ಷ್ಮ ಶರೀರ ಬಿಟ್ಟ ಮೇಲೆ ಸೂಕ್ಷ್ಮ ಶರೀರದಲ್ಲಿ ನಾವು ಇರ್ತೀವಿ. ಏನಿರುತ್ತೆ ಅದೆಲ್ಲನೂ ಸೂಕ್ಷ್ಮ ಶರೀರಕ್ಕೇನೆ ಆ ಶಿಕ್ಷೆಗಳ ಅನುಭವ ಆಗತ್ತೆ. ಯಾರೋ ಏನೋ ಕಟ್ ಮಾಡ್ದಂಗೆ ಇರ್ಬೋದು, ಕೈ ಕಟ್ ಮಾಡ್ದಂಗೆ, ಕಾಲ್ ಕಟ್ ಮಾಡ್ದಂಗೆ, ಅಂದ್ರೆ ಆ ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ್ಲೇನೆ ಆ ತರ ಅನುಭವ ಆಗತ್ತೆ ನಮಗೆ. ಮತ್ತೆ ಸುಟ್ಟಂಗೆ ಆ ತರ ಎಲ್ಲಾನು ಸಹ. ಮತ್ತೆ ಪಶ್ಚಾತ್ತಾಪ ಜಾಸ್ತಿ, ಆ ನೋವು, ಕಣ್ಣೀರು, ಆ ದುಃಖ ಹೇಳ್ಕೊಳಕ್ ಆಗೋದಿಲ್ಲ, ಅಷ್ಟು ದುಃಖ, ನೋವು ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ.
ಅಂದ್ರೆ ಮೇಯ್ನು ಪವಿತ್ರತೆಗೇನೆ ಇಲ್ಲಿ ಇಂಪಾರ್ಟೆಂಟ್. ಬಾಬಾ ಕೊಡುವಂತಹದ್ದೇ ಪವಿತ್ರತೆ. ಅದಕ್ಕೇನೆ ಈಗ ನಾವು ರಾಖಿಗಳೆಲ್ಲ ಕಟ್ತೀವಿ, ಅದೆಲ್ಲ ಏನು ಪವಿತ್ರತೆಯ ಒಂದು ಪ್ರತಿಜ್ಞೆ, ಕಂಕಣ ಅದು ಆಯ್ತಲ್ಲ. ನಾವು ಹೆಸರಿಗೆ ಮಾತ್ರ ನಾವು ರಾಖಿಗಳನ್ನ ಕಟ್ಕೊಳ್ಳುವಂಥದ್ದಲ್ಲ. ಆದ್ರೆ ನಾವು ಯಾವಾಗ ಬ್ರಾಹ್ಮಣ ಜನ್ಮ ತಗೊಂಡ್ವಿ ಆಗ್ಲೇನೆ ನಾವು ಪವಿತ್ರರಾಗಿರ್ತೀವಿ ಅನ್ನೋ ಪ್ರತಿಜ್ಞೆಯನ್ನ ನಾವು ಮಾಡಿದೀವಿ ಅಂತಂದ್ಮೇಲೆ ನಾವು ಆ ರೀತಿ ನಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಕೆಲವೊಂದ್ಸರಿ ತಪ್ಪಾದ್ರೂ ಕೂಡ ಮತ್ತೆ ಅದನ್ನ ಚೇಂಜ್ ಮಾಡ್ಕೊಂಡು ತಿದ್ದುಕೊಂಡು ಹೋಗ್ಬೇಕಾಗತ್ತೆ. ಇದೇ ಪುರುಷಾರ್ಥ ಅಂತ ಬಾಬಾ ತಿಳಿಸ್ತಾರೆ. ಅದರಿಂದ ನಾವ್ ಏನ್ ಮಾಡ್ಬೇಕಾಗತ್ತೆ, ಈಗ ಒಂದೊಂದು ಸಂಕಲ್ಪನೂ ಸಹ ಶ್ರೇಷ್ಠವಾಗಿಟ್ಟುಕೊಳ್ತಾ ಸ್ಮೃತಿ ಸ್ಥಿತಿಯಲ್ಲಿ, ಬಾಬಾ ಸ್ಮೃತಿ ನಮ್ಮ ಒಂದು ಸ್ಮೃತಿಯಲ್ಲಿ ಇಟ್ಕೊಳ್ತಾ ನಾವು ಏನ್ ಮಾಡ್ಬೇಕಾಗತ್ತೆ, ಪ್ರತಿ ಕರ್ಮ, ಪ್ರತಿ ಸಂಕಲ್ಪ, ದೃಷ್ಟಿ, ವೃತ್ತಿ ಎಲ್ಲವೂ ಸಹ ಮನಸ ವಾಚ ಕರ್ಮಣ ತನು ಮನ ಧನ ಎಲ್ಲವೂ ಪವಿತ್ರವಾಗಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲಿ ನೀವೇನೇ ಮಾಡಿ, ಎಲ್ಲಿ ನಿಮ್ಮ ಆತ್ಮದ ಒಂದು ಸ್ಮೃತಿ, ಪರಮಾತ್ಮನ ಸ್ಮೃತಿ, ಮತ್ತೆ ನಿಮಿತ್ತ ಭಾವ, ಮತ್ತೆ ನಿರ್ಮಾಣ ಭಾವ, ನಿರ್ಮಾಣತೆ ನಿಮಿತ್ತ ಎಲ್ಲಿ ಇರುತ್ತೆ ಅಲ್ಲಿ ಪವಿತ್ರವಾಗೇ ಇರುತ್ತೆ. ನೀವೇನೇ ಮಾಡಿದ್ರು ಶ್ರೇಷ್ಠವಾಗೇ ಇರುತ್ತೆ. ಇಲ್ಲಿ ನಾನು ಯಾರು, ನನ್ನ ತಂದೆ ಯಾರು, ಮತ್ತೆ ನಾನು ನಿಮಿತ್ತ ಆಗಿದ್ದೀನಿ, ಮಾಡಿಸುವಂತವ್ರು ತಂದೆ ಆಗಿದ್ದಾರೆ, ಮತ್ತೆ ಅದರ ರಿಸಲ್ಟ್ ಬಾಬಾಗೆ ಸಿಗತ್ತೆ ಅಲ್ವಾ. ಈಗ ಯಾರಾದ್ರೂ ಭೋಗ ಮಾಡ್ಬಿಡ್ತಾರೆ, ಯಾರಾದ್ರೂ ಬಂದು ಬಾಬಾ ಮಾಡಿಸಿದ್ರು ಅಂತ ನಾವ್ ಹೇಳೋದೇನು ಎಲ್ಲರಿಗೂನು, ಬಾಬಾ ಮಾಡಿಸಿದ್ರಪ್ಪ ಭೋಗ ಅಂತ ಹೇಳ್ತೀವಿ, ಮಾಡಿಸಿದ್ದು ಬಾಬಾ, ನಾನು ನಿಮಿತ್ತ ಅಷ್ಟೇ ಆಗಿದ್ದೀನಿ ಅಂತ. ಯಾರಾದ್ರೂ ತಿನ್ನೋವಾಗ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಚೆನ್ನಾಗಿಲ್ಲ ಅಂದ್ಬಿಟ್ರೆ ಸಾಕು, ಮೂಡ್ ಆಫ್ ಆಗ್ಬಿಡತ್ತೆ. ಅದು ಮನೆಯಲ್ಲೇ ಇರ್ಬೋದು, ಅದು ಸೆಂಟ್ರಲ್ಲೇ ಇರ್ಬೋದು, ನಾವು ಬಾಬಾ ಮಾಡಿಸಿದ್ದು ಅಂತ ಹೇಳ್ತೀವಿ ಎಲ್ಲರಿಗೂ ಸಹ. ಬಟ್ ಅವ್ರು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂದ ತಕ್ಷಣ ಮೂಡ್ ಆಫ್ ಆಗ್ಬಿಡುತ್ತೆ. ಯಾಕಾಗ್ಬೇಕು? ಅದು ಮಾಡಿರೋರು ಯಾರು? ಬಾಬಾ. ಮಾಡಿಸಿರೋರು ಯಾರು? ಬಾಬಾ. ನಾವೇನಾಗಿದ್ದೀವಿ? ನಿಮಿತ್ತ ಆಗಿದ್ದೀವಿ. ಮತ್ತೆ ಬೇಜಾರು ಯಾರಿಗಾಗ್ಬೇಕು? ಬಾಬಾಗಾಗ್ಬೇಕು. ನಮ್ಗೆ ಯಾಕೆ ಆಗ್ತಾ ಇದೆ ಅಂದ್ರೆ ಅರ್ಥ ಏನದು? ನಾನೇ ಮಾಡಿದೀನಿ ಅಂತ ಅರ್ಥ. ನಾನು ಮಾಡಿದೀನಿ ಅನ್ಕೊಂಡಾಗ್ಲೇನೆ ಅದು ನಮಗೆ ಹರ್ಟ್ ಆಗುತ್ತೆ, ನೋವಾಗುತ್ತೆ, ಬೇಜಾರಾಗುತ್ತೆ, ಮೂಡ್ ಆಫ್ ಆಗುತ್ತೆ. ಬಾಬಾ ಮಾಡಿದಾರಲ್ಲ ಅಂದಾಗ ನಮ್ಗೆ ಯಾವ್ದು ಬೇಜಾರಾಗೋದಿಲ್ಲ. ಯಾಕಂದ್ರೆ ರಿಸಲ್ಟ್ ಅವ್ರಿಗೂ ಹೋಗುತ್ತದು. ಮಾಡಿರೋದು ಬಾಬಾ, ಮಾಡಿಸಿರೋದು ಬಾಬಾ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದಾಗ ಅದ್ರ ರಿಸಲ್ಟ್ ಯಾರಿಗ ಹೋಗುತ್ತೆ? ಬಾಬಾರವ್ರಿಗೆ ಹೋಗುತ್ತೆ, ನನಗ್ ಬರೋದಿಲ್ಲ ಅದು ಅಲ್ವಾ. ಮತ್ತೆ ನಾನು ಯಾಕೆ ಮೂಡ್ ಆಫ್ ಮಾಡ್ಕೋಬೇಕು? ನಾನು ಮೂಡ್ ಆಫ್ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಅರ್ಥ ಏನು? ನನ್ನ ಮಾತಗಷ್ಟೇ ನಾನಲ್ಲ ಬಾಬಾ ಅಂತ ಹೇಳ್ತಿದ್ದೀನಿ, ಬಟ್ ಒಳಗಡೆ ಅದು ನಾನು ಅನ್ನೋದೇ ಇದೆ ಅಂತ. ಮತ್ತೆ ಅದು ಪವಿತ್ರ ಆಯ್ತಾ ಅಪವಿತ್ರ ಆಯ್ತಾ ಅಲ್ವಾ. ಅದಕ್ಕೆ ಇಲ್ಲಿ ನಾನು ನನ್ನದು ಅನ್ನೋದೇ ಬಂಧನ, ನನ್ನದಲ್ಲ ಅನ್ನೋದೇ ಮುಕ್ತಿ ಅಂತ ಹೇಳಿದ್ದಾರೆ. ಎಲ್ಲಿ ನಾನು ನನ್ನದು ಅಂತೀವೋ ಅದು ಪಾಪ ಆಗತ್ತೆ, ಎಲ್ಲಿ ನಿನ್ನದು ಬಾಬಾ ಅಂತೀವೋ ಆ ಪಾಪ ಸಮಾಪ್ತಿ ಆಗತ್ತೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ. ಇಲ್ಲಿ ಇಷ್ಟು ಬರ್ಬೇಕು. ಆತ್ಮ ನಾನು ನಿಮಿತ್ತ, ಮಾಡಿಸುವಂತಹ ತಂದೆ ಬಾಬಾ, ಅವರ ಒಂದು ಸ್ಮೃತಿ, ನಾನು ಆತ್ಮ ನಿಮಿತ್ತ ಆಗಿದ್ದೀನಿ, ನನ್ನ ಒಂದು ಸ್ಮೃತಿ ಜೊತೆಗೆ ನಿಮಿತ್ತವಾಗಿ ಮಾಡುವಂತಹ ಕರ್ಮ, ನಿಮಿತ್ತವಾಗಿ ಕರ್ಮಗಳನ್ನ ನೀವು ಮಾಡ್ತಿರ್ತೀರ, ಅಲ್ಲಿ ಬಾಬಾರವರೇ ಮಾಡಿಸ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಆ ಥರ ಮಾಡ್ತಾ ಹೋದಂತೆ ನಿಮ್ಮ ಕರ್ಮನೂ ಶ್ರೇಷ್ಠ ಕರ್ಮ ಆಗಿರುತ್ತೆ, ನಿಮ್ಮ ಸಂಕಲ್ಪನೂ ಶ್ರೇಷ್ಠ ಆಗಿರುತ್ತೆ, ನಿಮ್ಮ ಒಂದು ಸ್ಮೃತಿನೂ ಶ್ರೇಷ್ಠ ಆಗಿರುತ್ತೆ, ಮತ್ತೆ ಅದರ ಒಂದು ಫಲ, ಅದರಿಂದ ಬರುವಂತಹ ಸಫಲತೆನೂ ಕೂಡ ಶ್ರೇಷ್ಠವಾಗಿರೋದೇ ಸಿಗುತ್ತೆ. ಅದೇ ಪವಿತ್ರತೆ. ಅರ್ಥ ಆಯ್ತಲ್ಲ. ಪ್ರತಿ ಕ್ಷಣನೂ ಸಹ ನಾವು ಆತ್ಮದ ಸ್ಮೃತಿಯಲ್ಲಿ ಇರುವಂತಹ, ಸ್ವಯಂನ ಸ್ಮೃತಿಯಲ್ಲಿ ಇರುವಂತಹ, ಪರಮಾತ್ಮನ ಸ್ಮೃತಿಯಲ್ಲಿ ಇರುವಂತಹ ಏನು ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ಬೇಕು. ಒಂದೇ ಸರಿಗೆ ಯಾರಿಗೂ ಬರೋದಿಲ್ಲ. ಅದಕ್ಕೆ ಪ್ರತಿದಿನ ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ಬೇಕು. ಅಭ್ಯಾಸ ಎಷ್ಟಾಗುತ್ತೋ ಅಷ್ಟು ನಾವು ಪಕ್ಕಾ ಹಾಕ್ತಾ ಹೋಗ್ತೀವಿ. ಯಾರಿಗೂ ಒಂದೇ ಸರಿ ಬರುವಂತಹದ್ದಲ್ಲ. ಕಲಿಯೋವರೆಗೂ ಅಷ್ಟೇ ನಮಗೆ ಕಷ್ಟ ಆಗತ್ತೆ. ಅಲ್ಲಿವರೆಗೂ ಸಹ ನಾವೇನ್ ಮಾಡ್ಬೇಕಾಗತ್ತೆ, ಅಭ್ಯಾಸ ಮಾಡ್ಬಿಡ್ತೀವಿ. ಎಲ್ಲ ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ, ಎಲ್ಲ ಮಾಡ್ತಾ ಇದ್ರು ಕೂಡ ನಿಮ್ಗೆ ಸ್ಮೃತಿ ಇರ್ಲಿ ಅಂತ ಬಾಬಾ ತಿಳಿಸ್ತಾರೆ. ಇಲ್ಲಿ ಯಾವುದೂ ಅಷ್ಟೇನೆ, ಎಲ್ಲನೂ ಅಷ್ಟೇನೆ, ಎಲ್ಲವೂ ನಿಮಿತ್ತ ಆಗಿ ನಾವು ಇಲ್ಲಿ ಮಾಡ್ಬೇಕಾಗತ್ತೆ. ನಿಮಿತ್ತ ಭಾವ ಬರ್ಬೇಕಿಲ್ಲಿ, ಎಲ್ಲದ್ರಲ್ಲೂ ಸಹ ನಿಮಿತ್ತ ಭಾವ ಬರಬೇಕು. ಬಾಬನ ಮಕ್ಕಳು ಅಂದ್ರೇನೆ ಅಲ್ಲಿ ನಿಮಿತ್ತ ಭಾವ, ನಿರ್ಮಾಣ ಭಾವ ಇರುತ್ತೆ. ಮತ್ತೆ ನಿರ್ಮಲತೆನೂ ಸಹ ಇರುತ್ತೆ, ನಮ್ರತೆನೂ ಸಹ ಇರುತ್ತೆ, ಅಲ್ಲಿ ಮಧುರತೆನೂ ಸಹ ಇರುತ್ತೆ. ಇವೆಲ್ಲನೂ ಸಹ ನಾವು
ಧಾರಣೆ ಮಾಡ್ಕೊಳ್ಬೇಕಾಗತ್ತೆ, ಕಾರ್ಯರೂಪದಲ್ಲಿ ತರಬೇಕಾಗತ್ತೆ. ಅರ್ಥ ಆಯ್ತಲ್ಲ? ತೀವ್ರ ಪುರುಷಾರ್ಥವನ್ನ ನಾವು ಹೇಗೆ ಮಾಡುವಂಥದ್ದು? ಅಂತಿಮ ಸಮಯದಲ್ಲಿ ನಮಗ್ ಸಮಯ ಇಲ್ಲ. ಎಕ್ಸಾಮ್ ಟೈಮಲ್ಲಿ ನಾವು ಕೂತ್ಕೊಂಡು ನಾವು ಓದ್ತೀವಿ, ಪ್ರಿಪೇರ್ ಆಗ್ತೀವಿ ಅಂದ್ರೆ ಆಗೋದಿಲ್ಲ ಅಲ್ಲ. ಎಷ್ಟು ಪೋರ್ಷನ್ಸ್ ಇರುತ್ತೆ ಅಲ್ವಾ? ಅಷ್ಟು ಪೋರ್ಷನ್ಸ್ ನಾವು ಎಕ್ಸಾಮ್ ಟೈಮಲ್ಲಿ ಕೂತ್ಕೊಂಡು ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇದ್ರೂ ಕೂಡ ಅಟೆನ್ಷನ್ ಅಲ್ಲಿ ನೆನಪೇ ಇರೋದಿಲ್ಲ ನಮಗೆ ಅವು ಏನು ಓದಿರ್ತೀವಿ ಅಂತ. 2 ಪಾಯಿಂಟ್ ಓದಿದ್ರು ಇಲ್ಲ 10 ಪಾಯಿಂಟ್ ಏನಾದ್ರು ಓದಿದ್ರು ಕೂಡ ಅದರಲ್ಲಿರೋ ಒಂದು ನೆನಪಿರುತ್ತಷ್ಟೇ. ನಾವು ಪಾಸಿತಾನರಾಗಕ್ಕಾಗೋದಿಲ್ಲ ಅಲ್ವಾ? ಅವಾಗ ಕಷ್ಟ ಆಗುತ್ತೆ ನಮಗೆ. ಈಗಿಂದನೇ ನಾವು ಎಲ್ಲ ಪ್ರಿಪೇರ್ ಆಗಿ ಇಟ್ಕೊಂಡ್ವೆ ಅಂತಿಮದಲ್ಲಿ ನಾವು ಜಸ್ಟ್ ರಿವಿಷನ್ ಮಾಡ್ಕೋಬಹುದು ಅಷ್ಟೇ. ರಿವೈಸ್ ಮಾಡ್ಕೊಂಡು ಎಕ್ಸಾಮ್ ಬರೀಬಹುದು ಅಲ್ವಾ? ಆ ಥರ. ಆದ್ರಿಂದ ಏನ್ ಮಾಡ್ಬೇಕು, ಈಗ್ಲಿಂದನೇ ನಾವು ತೀವ್ರ ಪುರುಷಾರ್ಥ, ಗುಪ್ತ ಪುರುಷಾರ್ಥ, ಯಾರು ನೋಡೋದಿಲ್ಲ. ಅರ್ಥ ಆಯ್ತಾ? ಮನೆಯಲ್ಲಿ ತೊಂದರೆ ಇದೆ, ಮನೆಯಲ್ಲಿ ಬಿಡ್ತಿಲ್ಲ, ಯೋಗ ಮಾಡಕ್ ಬಿಡೋದಿಲ್ಲ, ಜ್ಞಾನ ಕೇಳಕ್ ಬಿಡೋದಿಲ್ಲ, ಮನಸ್ಸನ್ನ ಯಾರು ನೋಡೋದಿಲ್ಲ ಅಲ್ವಾ? ಮನಸ್ಸಿಗೆ ಯಾವುದೇ ಬಂಧನ ಇಲ್ಲ ಆಯ್ತಾ? ಶರೀರವನ್ನ ಹಿಡಿದು ಕಟ್ಟಾಕ್ಬೋದು, ಆದ್ರೆ ಮನಸ್ಸನ್ನ ಯಾರು ಹಿಡಿದು ಕಟ್ಟಾಕಕ್ಕಾಗೋದಿಲ್ಲ. ಮನಸ್ಸಲ್ಲಿ ಯಾವಾಗ ಬಾಬಾ ಇರ್ತಾರೆ, ಭಗವಂತ ಇರ್ತಾರೆ, ಆಗ ಯಾರು ಕಟ್ಟಾಕಕ್ಕಾಗೋದಿಲ್ಲ. ಅದು ಬಂಧನ ನಾವೇ ಹಾಕೊಳ್ಳುವಂತಹದ್ದು ಆಯ್ತಾ? ಮನಸ್ಸಲ್ಲಿ ಅವ್ರು ಇದ್ದಾರೆ, ಬಾಬಾ ಇದ್ದಾರೆ, ಸರ್ವಶಕ್ತಿವಂತ ಇದ್ದಾರೆ ನನ್ನ ಮನಸ್ಸಲ್ಲಿ ಅಂದ್ರೆ ಅದೇ ನಿರ್ಬಂಧನ ಸ್ಥಿತಿ ಆಗ್ಬಿಟ್ಟಿರುತ್ತೆ ಆಯ್ತಲ್ಲ? ಅದರಿಂದ ಸ್ಮೃತಿಯಲ್ಲಿರಿ. ಏನೇ ಮಾಡಕ್ಕಾಗಿಲ್ಲ ಅಂದ್ರೂ ಸ್ಮೃತಿಯಿಂದ ಸೇವೆ ಮಾಡಿ. ಸ್ಮೃತಿಯಿಂದನೇ ನೀವು ಎಲ್ಲ ಕಾರ್ಯವ್ಯವಹಾರಗಳನ್ನ ಮಾಡಿ, ಸ್ಮೃತಿಯಿಂದನೇ ಸಂದೇಶ ಕೊಡಿ, ಸ್ಮೃತಿಯಿಂದನೇ ಮನಸ ಸೇವೆ ಮಾಡಿ, ಸ್ಮೃತಿಯಿಂದನೇ ಕಾರ್ಯವ್ಯವಹಾರಗಳನ್ನ ಮಾಡಿ. ಎಲ್ಲವನ್ನೂ ಸಹ ಸ್ಮೃತಿಯಲ್ಲಿ, ಬಾಬಾ ಸ್ಮೃತಿಯಲ್ಲಿನೇ ಮಾಡ್ತಾ ಹೋಗಿ ಆಯ್ತಲ್ಲ? ಎಲ್ಲರಿಗೂ ಸಹ ಪಾಠ ಒಂದೇ. ನೀವು ಯಾರೇ ಆಗಿದ್ರು ಕೂಡ ಎಲ್ಲರಿಗೂ ಪಾಠ ಒಂದೇನೆ. ಸೆಂಟ್ರಲ್ ಇರೋರ್ಗೂ ಒಂದೇ ಪಾಠನೇ ಬಾಬಾ ತಿಳಿಸ್ತಾ ಇರುವಂತಹದ್ದು, ಒಂದೇ ಜ್ಞಾನನೇ. ಮನೆಯಲ್ಲಿರೋರ್ಗೂ, ಗೃಹಸ್ಥದಲ್ಲಿರೋರು, ಅದು ಎಂತವರೆಗೂ ಒಂದೇ ಆಗಿದೆ ಆಯ್ತಲ್ಲ? ಅದನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂಡು ಧಾರಣೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಅವ್ರಿಗೊಂದು ಇವ್ರಿಗೊಂದೇನು ಬಾಬಾ ಕೊಡ್ತಿಲ್ಲ, ಎಲ್ಲರಿಗೂ ಒಂದೇ ಕೊಡ್ತಿದ್ದಾರೆ. ಬಟ್ ನಮ್ಮ ಒಂದು ಪ್ರಾಕ್ಟೀಸ್ ಅನ್ನುವಂತಹದ್ದು ನಿರಂತರವಾಗಿ ಇರಬೇಕಾಗತ್ತೆ. ನಿರಂತರ ನಾವು ಬಾಬಾ ಹೇಳ್ತಾರೆ, ಅಟ್ಲೀಸ್ಟ್ ಈಗ 8 ಅವರು ನೆನಪು ಚಾರ್ಟ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಟ್ಲೀಸ್ಟ್ ಒಂದು 5 ಅವರ್ 4 ಅವರ್ ಆದ್ರೂ ಇಲ್ಲ ಅಂದ್ರೆ ಆತ್ಮದಲ್ಲಿ ಶಕ್ತಿ ಹೇಗಿರುತ್ತೆ? ಮತ್ತೆ ನಾವು ಬರುವಂತಹ ಮಾಯೆ ಒಂದು ವಿಘ್ನಗಳನ್ನ ಹೆದರಿಸೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಅಲ್ವಾ? ನಮಗೆ ಒಂದು ಸ್ಮೃತಿ ಬೇಕು, ಸ್ಮೃತಿ ಶಕ್ತಿ ಬೇಕು. ಆತ್ಮದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಬರುವಂತ ಸಮಸ್ಯೆಗಳನ್ನ ಎದುರಿಸೋದಕ್ಕಾಗೋದಿಲ್ಲ. ಈಗಿಂದನೇ ಶಕ್ತಿಯನ್ನು ಸ್ಟಾಕ್ ಇಟ್ಕೊಂಡಾಗ ಅಂತಿಮದಲ್ಲಿ ಎಂತ ಪರಿಸ್ಥಿತಿಗಳು ಬರುತ್ತೆ ಅವಾಗ್ಲೂ ನಾವು ಎದುರಿಸಕ್ಕಾಗೋದಿಲ್ಲ. ಬಲಹೀನ ಆತ್ಮಗಳಿಗೆ, ಆ ಬಲಹೀನ ಆತ್ಮಗಳನ್ನೇ ಮಾಯೆ ವಶ ಮಾಡ್ಕೊಳ್ಳುವಂತಹದ್ದು. ಎಲ್ಲಿ ಶಕ್ತಿ ಇರಲ್ಲ, ವೀಕ್ ಇರ್ತಾರೆ, ಅವರನ್ನ ವಶ ಮಾಡ್ಕೋತಾರೆ ಅಲ್ವಾ? ಶಕ್ತಿಶಾಲಿ ಇದ್ದಂದ್ರೆ ನೀವೇ ಶಕ್ತಿಶಾಲಿಯಾಗಿರ್ತೀರ ಅವ್ರಿಗಿಂತ ಅಂದ್ರೆ ಹೆಂಗ್ ವಶ ಆಗ್ತಾರೆ? ನಿಮಗ್ ವಶ ಆಗ್ತಾರಷ್ಟೇ ಅವರು. ಅವಾಗ ಅವ್ರಿಗೆ ನೀವು ವಶ ಆಗೋದಿಲ್ಲ, ನಿಮಗ್ ಅವ್ರು ವಶ ಆಗ್ತಾರೆ. ಅದರಿಂದ ಬಾಪ್ದಾದ ಏನ್ ತಿಳಿಸ್ತಿದ್ದಾರೆ, ಅಂತಿಮ ಒಂದು ಸಮಯದಲ್ಲಿ ನಾವು ಪುರುಷಾರ್ಥ ಮಾಡ್ತೀವಿ ಅನ್ನೋದಕ್ಕಿಂತ ಈಗ ಏನು ಸಮಯ, ಸ್ವಲ್ಪ ಸಮಯ ಸಿಕ್ಕಿದೆ, ಈಗ ಮುಂದೆ ಹೋದಂತೆ ತುಂಬಾ ಸಮಸ್ಯೆಗಳು, ಅದು ಹೇಳೋದಕ್ಕೆ ಆಗೋದಿಲ್ಲ. ಆ ತರ ಸಮಯ ತುಂಬಾ ಭಯಾನಕ ಪರಿಸ್ಥಿತಿಗಳನ್ನ ತಗೊಂಬರೋದಿದೆ. ನಮಗೆ ಆ ಒಂದು ವೈಬ್ರೇಷನ್ ಅಲ್ಲಿ ನಮಗೆ ನೆನಪು ಮಾಡೋದಕ್ಕೆ ಆಗೋದಿಲ್ಲ ಆಯ್ತಲ್ಲ? ಅದರಿಂದ ಈಗಿಂದನೇ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಈ ಸ್ವಲ್ಪ ಏನಿದೆ ಸ್ವಲ್ಪ ಸಮಯನೇ ಇರುವಂತದ್ದು. ನೀವು ಅದೆಷ್ಟಾದ್ರೂ ಅನ್ಕೋಬಹುದು, ಸಮಯ ವರ್ಷಗಳು ಅಂತ ಹೇಳಕ್ ಹೋಗ್ಬೇಡಿ, ತುಂಬಾ ವರ್ಷಗಳು ಅಂತಾನು ಇಲ್ಲ ಆಯ್ತಲ್ಲ? ಸ್ವಲ್ಪ ಸಮಯ ಅಂತಾನೆ ನೀವ್ ಹೇಳ್ಬೋದು. ಆದ್ರೆ ಈ ಸಮಯವನ್ನ ಒಂದು ಹೇಳಿದಾರಲ್ಲ, ಈ ಸಮಯ ತುಂಬಾ ಅಮೂಲ್ಯ, ಈ ಸಂಗಮ ಯುಗದ ಸಮಯ. ಈ 1 ಸೆಕೆಂಡು ಎಷ್ಟೋ ವರ್ಷಗಳಿಗೆ ಸಮ. ಸತ್ಯಯುಗದ 1 ವರ್ಷ 2 ವರ್ಷಕ್ಕೆ ಸಮ ಆಗಿದೆ ಇಲ್ಲಿನ 1 ಸೆಕೆಂಡು ಅಂತ ಆಯ್ತಲ್ಲ? ವ್ಯರ್ಥ ಮಾಡಿದೆ. ವ್ಯರ್ಥವಾಗಿ ಯಾವಾಗ ಹೋಗುತ್ತೆ? ನಾನು ಆತ್ಮನ ಸ್ಮೃತಿ ಇರಲ್ಲ, ಬಾಬಾ ಸ್ಮೃತಿ ಇರೋದಿಲ್ಲ, ಅವಾಗ ಅದು ವ್ಯರ್ಥ ಆಗತ್ತೆ. ಯಾವಾಗ ಸ್ಮೃತಿ ಇರುತ್ತೆ ಅವಾಗ ಸಮರ್ಥತೆ ಇರುತ್ತೆ, ಯಥಾರ್ಥತೆ ಅನ್ನೋದು ಸಹ ಇರುತ್ತೆ ಅಲ್ಲಿ. ಅರ್ಥ ಆಯ್ತಲ್ಲ? ನಾವೇನೇ ತಪ್ಪುಗಳು ಮಾಡ್ತಿದ್ರು ಕೂಡ ಅವುಗಳನ್ನ ಮತ್ತೆ ಚೇಂಜ್ ಮಾಡ್ಕೊಂಡು ನಾವು ಜ್ಞಾನ ಯೋಗದ ಮೂಲಕ ಮಾಡ್ತೇವೆ. ಪುರುಷಾರ್ಥ ಅಂದ್ರೆ ಅದರಲ್ಲಿ ಜ್ಞಾನ ಯೋಗ ಎರಡೂ ಇದೆ. ಅರ್ಥ ಆಯ್ತಲ್ಲ? ಜ್ಞಾನವನ್ನ ಕೇಳ್ತಾ ಯೋಗ ಶಕ್ತಿಯನ್ನ ತುಂಬಿಕೊಳ್ತಾ ಅದನ್ನ ಧಾರಣೆ ಮಾಡ್ಕೊಳ್ತಾ ಹೋಗುವಂತಹದ್ದೇ ಪುರುಷಾರ್ಥ ಆಗಿದೆ. ಪುರುಷಾರ್ಥ ಅಂದ್ರೆ ಏನು? ಜ್ಞಾನ ಯೋಗದ ಮೂಲಕ ಮಾಡುವಂತಹ ಪುರುಷಾರ್ಥ ಆಗಿದೆ. ಆತ್ಮದ ಒಂದು
ನಾನು ಆತ್ಮನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಪರಮಾತ್ಮನ ಅರ್ಥ ಮಾಡ್ಕೊಂಡು ಅವ್ರು ಕೊಡುವಂತಹ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದನ್ನ ಜ್ಞಾನ ಏನ್ ಕೊಡ್ತಿದ್ದಾರೆ ಯೋಗ ಮಾಡೋದಕ್ಕೆ ಏನ್ ಹೇಳ್ತಿದಾರಲ್ಲ ಜ್ಞಾನ ಯೋಗದ ಮೂಲಕ ಭಗವಂತ ಕೊಡ್ತಿರುವಂತ ಜ್ಞಾನ ಯೋಗದ ಮೂಲಕ ಧಾರಣೆ ಮಾಡ್ಕೊಳ್ತಾ ಹೋಗುವಂತಹದ್ದೇ ಪುರುಷಾರ್ಥ ಆಗಿದೆ. ಆದ್ರೆ ತಪ್ಪುಗಳು ಮಾಡೋದಕ್ಕಲ್ಲ ಪುರುಷಾರ್ಥ ಇರೋದು. ತಪ್ಪುಗಳು ನಡೆದಿರೋ ಏನೇ ಒಂದು ತಪ್ಪಾದ್ರೂ ನೆಕ್ಸ್ಟ್ ಅದನ್ನ ಮಾಡಬಾರದು. ಜ್ಞಾನ ಯೋಗದ ಮೂಲಕ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು. ಜ್ಞಾನ ಯೋಗದ ಮೂಲಕ ಆ ತಪ್ಪನ್ನ ಸರಿ ಮಾಡ್ಕೊಂಡು ತಿದ್ದುಕೊಂಡು ಮತ್ತೆ ಕರೆಕ್ಟ್ ಆಗಿ ಹೋಗುವಂಥದ್ದು ಅದನ್ನೇ ಪುರುಷಾರ್ಥ ಅಂತ ಹೇಳಿದ್ರೆ. ಜ್ಞಾನ ಯೋಗ ಇರುವಂತಹದ್ದೇ ಪುರುಷಾರ್ಥ. ಮತ್ತೆ ಜ್ಞಾನ ಯೋಗ ಇದ್ದು ಕೂಡ ಅಲ್ಲಿ ತಪ್ಪುಗಳು ನಡೀತಿದೆ ಅಂತಂದ್ರೆ ಅದು ಜ್ಞಾನ ಯೋಗ ಇಲ್ಲ ಅಂತ ಅರ್ಥ ಆಯ್ತಾ. ಅದಕ್ಕೆ ಬಾಬಾ ಹೇಳ್ತಾರೆ ಪುರುಷಾರ್ಥ ಅಂದ್ರೆ ಒಂದು ಸರಿ ಆಗಿರೋ ತಪ್ಪು ಮತ್ತೊಂದ್ ಸರಿ ಆಗದೇ ಇರೋ ತರ ನೋಡ್ಕೊಳ್ಳುವಂಥದ್ದು ಆ ರೀತಿ ಪುರುಷಾರ್ಥ ಮಾಡುವಂಥದ್ದೇ ಪುರುಷಾರ್ಥ ಅಂತ ಹೇಳೋದು. ತಪ್ಪುಗಳು ಮಾಡ್ಬಿಟ್ಟು ನಾನು ಪುರುಷಾರ್ಥಿ, ನಾನು ಇನ್ನೂ ಸಂಪೂರ್ಣ ಆಗಿಲ್ಲ ಅಂತ ಹೇಳೋದಕ್ಕಲ್ಲ ಅದಿರೋದು. ತಪ್ಪುಗಳನ್ನ ಮುಚ್ಚಿಡೋದಕ್ಕೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆಲ್ಲ ಪುರುಷಾರ್ಥ ಅನ್ನೋ ಪದ ಇರುವಂತದ್ದು ಅಂತ ಹೇಳ್ತಾರೆ. ಪುರುಷಾರ್ಥ ಅಂದ್ರೆ ಅದರಲ್ಲಿ ಜ್ಞಾನ ಯೋಗ ಎರಡೂ ಇದೆ. ಎರಡನ್ನ ನಾವು ಧಾರಣೆ ಮಾಡಿಕೊಂಡು ತಪ್ಪುಗಳನ್ನ ಸರಿ ಮಾಡಿಕೊಂಡು ಹೋಗುವಂತಹದ್ದೇ ಪುರುಷಾರ್ಥ ಆಗಿದೆ. ಅರ್ಥ ಆಯ್ತಲ್ಲ. ಓಂ ಶಾಂತಿ.